ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ನಿಮಗೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇರೋದ್ರಿಂದ 3 ಮಾರ್ಕ್ಸ್ನ ಸೆಕೆಂಡ್ ಪಾರ್ಟ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಿಂದಿನ ಪ್ರೀವಿಯಸ್ ಪಾರ್ಟಲ್ಲಿ 3 ಮಾರ್ಕ್ಸ್ನ 2 ಕ್ವಶನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ 2 ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ. ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸು. ಆ ಕ್ವಶನ್ಸನ್ನು ದಯವಿಟ್ಟು ಬಿಡಬೇಡಿ. ಅದ್ರ ಜೊತೆ ಬೇರೆ ಕ್ವಶನ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ನಮ್ಮ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 6362324224 ಅಂತ. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಅದೇ ರೀತಿ ಸ್ಟೂಡೆಂಟ್ಸ್, ನಾವು KCET ಕ್ರ್ಯಾಶ್ ಕೋರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೇವೆ ಆಫ್ಲೈನಲ್ಲಿ. ಯಾರಾದರೂ ಜಾಯ್ನ್ ಆಗಬೇಕಂತಿದ್ರೆ ಖಂಡಿತ ಈ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿದರೆ ಓಕೆ, ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ. ಫಸ್ಟ್ 25 ಸೀಟ್ಸ್ಗೆ 20% ಡಿಸ್ಕೌಂಟ್ ಇದೆ. ಆಲ್ರೆಡಿ ನಾವು ಕಡಿಮೆ ರೇಟಲ್ಲಿ ಮಾಡ್ತಾ ಇದ್ದೇವೆ. ಆ್ಯಂಡ್ ಫಸ್ಟ್ 25 ಸೀಟ್ಸ್ಗೆ 20% ಡಿಸ್ಕೌಂಟ್ ಇದೆ. ಆದಷ್ಟು ಬೇಗ ಫಿಲ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ 15 to 20 ಸೀಟ್ಸ್ಗಳು ಫುಲ್ ಆಗಿದೆ. ಆದಷ್ಟು ಬೇಗ ಫಿಲ್ ಮಾಡಿಕೊಳ್ಳಿ ಟು ಗೆಟ್ ದ ಆಫರ್. ಓಕೆ, ಸೊ ಈಗ ಡೈರೆಕ್ಟ್ಲಿ ನಾನು ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. 3 ಮಾರ್ಕ್ಸ್ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಕ್ವಶನ್ ಬರ್ಕೊಳ್ತೇನೆ ಸ್ಟೂಡೆಂಟ್ಸು. ಫಸ್ಟ್ ಕ್ವಶನ್ 3 ಮಾರ್ಕ್ಸ್ ಸೆಕೆಂಡ್ ಪಾರ್ಟ್ ಸ್ಟೂಡೆಂಟ್ಸ್. ಇದು ನಿಮಗೆ ನಿನ್ನೆ ಈ ಟೈಪ್ ಪ್ರಾಬ್ಲಮನ್ನು ಹೇಳಿದ್ದೇನೆ. ಫೈಂಡ್ dy/dx ಇಫ್ I = log x to the power of x. ಈ ಟೈಪ್ ಪ್ರಾಬ್ಲಮನ್ನು ನಿನ್ನೆ ಹೇಳಿಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್. ಇವತ್ತು ಫೈಂಡ್ ದ ಜನರಲ್ ಸೊಲ್ಯೂಷನ್ ಮೇಲೆ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ. ಯಾವುದ್ರ ಮೇಲೆ? ಇವತ್ತು ಜನರಲ್ ಸೊಲ್ಯೂಷನ್ನು. ಓಕೆ, ಫಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಜನರಲ್ ಸೊಲ್ಯೂಷನ್. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಇದರದ್ದು ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು ಈಸಿ ಇರುತ್ತೆ, ವೆರಿ ಈಸಿ ಇರುತ್ತೆ. ಸೊ ಏನು ಕೊಟ್ಟಿದ್ದಾರೆ? dy/dx = 1 + y² ಡಿವೈಡೆಡ್ ಬೈ 1 + x². ಓಕೆ, ಸೊ ಇದು ನಿಮ್ಮ ಇಕ್ವೇಷನ್. ಇದರ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ, dy/dx ಅಂತ ಅವರೇ ಕೊಟ್ಟಿದ್ದಾರಲ್ವಾ. dy/dx = 1 + y² ಡಿವೈಡ್ ಬೈ 1 + x² ಅಂತ ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕಂತ ಕೇಳಿದ್ರೆ, ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಕೇಳಿದ್ರೆ, ನೀವು ಈ y ಟರ್ಮ್ಸನ್ನು ಎಲ್ಲದನ್ನು ಒಂದೇ ಕಡೆ ಇರಲಿ, x ಟರ್ಮ್ಸ್ ಎಲ್ಲದು ಒಂದೇ ಕಡೆ ಇರಲಿ. ಆಯಿತಾ? ಇಲ್ಲಿ dy ಇದೆ ಸ್ಟೂಡೆಂಟು. ಈ 1 + y² ಈಚೆ ಕಡೆ ತೊಗೊಂಡು ಬರೋಣ, ಯಾಕಂದರೆ ಇದ್ರ ಜೊತೆ y ಇದೆ ಅಲ್ವಾ, y ಜೊತೆನೇ ಇರಲಿ ಅಲ್ವಾ ಅದು. ಸೊ ಇಂಟು 1 + y² ಇಲ್ಲಿ ಬರುವಾಗ ಏನಾಗುತ್ತೆ? ಡಿವೈಡೆಡ್ ಬೈ 1 + y² ಆಗುತ್ತೆ. dxನ ಆಚೆ ಕಡೆ ತೊಗೊಂಡೋಗಿ ಡಿವೈಡೆಡ್ ಬೈ dx ಅನ್ನೋದು ಇಲ್ಲಿ ಹೋಗುವಾಗ ಮಲ್ಟಿಪ್ಲೈ ಆಗುತ್ತೆ. ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಅನ್ನೋದು ಎಕ್ಸ್ಚೇಂಜ್ ಆಗ್ತಾಯಿದೆ ಸ್ಟೂಡೆಂಟ್ಸ್. ಸಿಂಪಲಾಗಿ ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಟರ್ಮನ್ನು ಒಂದು ಕಡೆ ತೊಗೊಂಡು ಹೋಗ್ತಾ ಇದ್ದೀರಾ, ವೈ ಟರ್ಮನ್ನು ಇನ್ನೊಂದು ಕಡೆ ತೊಗೊಂಡು ಹೋಗ್ತಾರೆ. ಇದು ಫಸ್ಟ್ ಸ್ಟೆಪ್. ಅದಾದಮೇಲೆ ಇಂಟಿಗ್ರೇಷನ್ ಮಾಡೋದು. ಎಲ್ಲಿಗೆ? ಇಂಟಿಗ್ರೇಷನ್ ಆನ್ ಬೋತ್ ದ ಸೈಡ್. ಇಂಟಿಗ್ರೇಷನ್ ಆನ್ ಬೋತ್ ದ ಸೈಡ್. ಬೋತ್ ದ ಸೈಡ್ ಇಂಟಿಗ್ರೇಟ್ ಮಾಡಬೇಕು, ಒಂದೇ ಸೈಡ್ ಇಂಟಿಗ್ರೇಟ್ ಮಾಡೋದಲ್ಲ, ಆನ್ ಬೋತ್ ದ ಸೈಡ್ ಸ್ಟೂಡೆಂಟ್ಸ್. ಅವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ dy ಡಿವೈಡೆಡ್ ಬೈ 1 + y² = ಇಂಟಿಗ್ರೇಷನ್ ಆಫ್ dx ಡಿವೈಡೆಡ್ ಬೈ 1 + x². ಫಸ್ಟ್ ಸ್ಟೆಪ್ ಗೊತ್ತಾಯ್ತಲ್ಲ. ಸೆಕೆಂಡ್ ಸ್ಟೆಪ್ ಇಷ್ಟೇ. ಇವಾಗ ಇಂಟಿಗ್ರೇಷನ್ ಮಾಡಿ ಏನಾಗುತ್ತೆ ಹೇಳಿ? ಇಂಟಿಗ್ರೇಷನ್ ಆಫ್ dy ಬಿಟ್ಟಾಕಿ, ಇಲ್ಲಿ 1 ಇದೆ ಅಂತ ಅರ್ಥ. 1/1 + y² ಏನು? ಟ್ಯಾನ್ ಇನ್ವರ್ಸ್ ಆಫ್, ಇಲ್ಲಿ ಸ್ಟೂಡೆಂಟು y ಇರೋದು x ಇರೋದಲ್ಲ, y ಆಗುತ್ತೆ. ಸರಿಯಾ? = ಇಂಟಿಗ್ರೇಷನ್ ಆಫ್ 1/1 + x² ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ x ಆಗುತ್ತೆ, ಪ್ಲಸ್ c. ಇಷ್ಟೇ, ಸಿಂಪಲ್ ಅಲ್ಲ? ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ನಾನು ಇದಕ್ಕೆ ಅಂದರೆ ಇದು ಈಸಿ ಆಗಿರೋದ್ರಿಂದ 3 ಮಾರ್ಕ್ಸ್ ಕ್ವಶನ್ ಕೇಳೋ ಡೌಟು, ಬಟ್ ಆದರೂ ಕೂಡ ಇದಕ್ಕೆ ನಾನು 3 ಸ್ಟಾರ್ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಇದು ಸ್ಟೆಪ್ ಅರ್ಥ ಆಗಲಿ ಅಂತ ಹೇಳಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಏನು ಮಾಡಿದ್ದಾರೆ? y ಟರ್ಮ್ಸನ್ನು ಒಂದು ಕಡೆ ತೊಗೊಂಡೋದ್ರು, x ಟರ್ಮ್ಸನ್ನು ಇನ್ನೊಂದು ಕಡೆ ತೊಗೊಂಡೋದ್ರು, ಆಮೇಲೆ ಇಂಟಿಗ್ರೇಷನ್ ಮಾಡಿದರು. ಇಂಟಿಗ್ರೇಷನ್ ಮಾಡಿ ಆನ್ಸರ್ ಬರೆದಿದ್ದಾರೆ ಅಷ್ಟೇ. ಪ್ಲಸ್ c ಬರೆಯೋದು ಮರಿಬೇಡಿ ಸ್ಟೂಡೆಂಟ್ಸು. ಓಕೆ, ಸೆಕೆಂಡ್ ಕ್ವಶನ್ಗೆ ಹೋಗ್ತೇನೆ. ಇದರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಕೊಳ್ತಾರೆ. ಸೆಕೆಂಡ್ ಕ್ವಶನ್ ನೋಡಿ, ಸೇಮ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಹೇಳ್ತಾರೆ, ಅಥವಾ ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಈ ಥರ ಕ್ವಶನ್ನು ಕೇಳ್ತಾರೆ ಸ್ಟೂಡೆಂಟ್ಸ್. ಅಂದರೆ ಟೈಪನ್ನು ಚೇಂಜ್ ಮಾಡಿ, ಅಂದರೆ ಏನು ಕೇಳುವಂಥ ವೇಯನ್ನು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಏನು ಕ್ವಶನ್ ಹೇಳಿದ್ದು? ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರದ್ದು ಡಿಫರೆನ್ಷಿಯಲ್ ಈಕ್ವೇಷನ್ನು? dy/dx = -4xy² that y = 1 when x = 0. ಇದು ಕಂಪ್ಲೀಟ್ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಫೈಂಡ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ dy/dx = -4xy² that y = 1 and x = 0 ಅಂತ ಹೇಳ್ತಾ ಇದ್ದಾರೆ. ಸರಿಯಾ? ನಾನೀಗ ಇದನ್ನು ತಗೊಳ್ತಾ ಇದ್ದಾನೆ. ಫಸ್ಟಿಗೆ ಏನಂತ ಹೇಳ್ತಾ ಇದ್ದಾರೆ ಅದನ್ನು ತಗೊಳ್ಳೋಣ. ಓಕೆ, ಏನು ಕೊಟ್ಟಿದ್ದಾರೆ ಅವರು ನಮಗಿಲ್ಲಿ? dy/dx
ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು -4xy² ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ ನೀವು ಹೇಳಿ, ಎಕ್ಸ್ ಟರ್ಮನ್ನ ಒಂದು ಕಡೆ ಇಡ್ತೀರಾ, ವೈ ಟರ್ಮನ್ನು ಇನ್ನೊಂದು ಕಡೆ ಇಡ್ತೀರಾ, ಸರಿಯಾ? ನನಗಿಲ್ಲಿ ಎಕ್ಸ್ ಟರ್ಮ್ ಇಲ್ಲಿದೆ, ಸರಿಯಾ? ನಾನೀಗ ಯಾವುದನ್ನು ಈಚೆ ಕಡೆ ತೊಗೊಂಡು ಬರೋದು, ಇಲ್ಲಿ -4xy² ಇರೋದಲ್ವಾ, ಈ 4x ಇಲ್ಲೇ ಇರಲಿ ಸ್ಟೂಡೆಂಟ್, y² ಈಚೆ ತೊಗೊಂಡು ಬನ್ನಿ, dy ಡಿವೈಡೆಡ್ ಬೈ y² ಇಸ್ ಈಕ್ವಲ್ಸ್ ಟು -4x ಇಂಟು dx ಆಚೆ ತೊಗೊಂಡೋಗಿ dx, ಸರಿಯಲ್ಲ? ಅಂದರೆ ವೈ ಟರ್ಮನ್ನು ಒಂದು ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ, ಎಕ್ಸ್ ಟರ್ಮನ್ನು ಇನ್ನೊಂದು ಕಡೆ ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಏನು ಫಸ್ಟ್ ಸ್ಟೆಪ್ ಆಯ್ತಲ್ಲ, ಸೆಕೆಂಡ್ ಸ್ಟೆಪ್ ಏನು, ಇಂಟಿಗ್ರೇಟಿಂಗ್ ಬೋತ್ ಸೈಡ್. ಸ್ಟೂಡೆಂಟ್ಸ್ ಎಲ್ಲ ಸ್ಟೆಪ್ ಸೇಮ್ ಇರುತ್ತೆ, ಒಂದೊಂದು ಬಾರಿ ಏನು ಹೇಳ್ತಾರೆ, ಒಂದು ಸ್ಟೆಪ್ 2 ಸ್ಟೆಪ್ಸ್ ಎಕ್ಸ್ಟ್ರಾ ಬರ್ಬೋದು ಅಷ್ಟೇ. ಏನಾಗುತ್ತೆ ಹೇಳಿ ಇಂಟಿಗ್ರೇಷನ್ ತೊಗೊಂಡಾಗ, ಇಂಟಿಗ್ರೇಷನ್ ಆಫ್ dy ಡಿವೈಡೆಡ್ ಬೈ y² ಇಸ್ ಈಕ್ವಲ್ಸ್ ಟು -4 ಕಾನ್ಸ್ಟೆಂಟ್ ಆಲ್ ಸ್ಟೂಡೆಂಟ್ಸು, ಇದು ನಾನು ಇಂಟಿಗ್ರೇಟ್ ಮಾಡ್ತಾ ಇದ್ದಾನೆ, -4 ಔಟ್ಸೈಡ್ ಇಡಿ, ಇಂಟಿಗ್ರೇಷನ್ ಆಫ್ x ಇಂಟು dx, ಸರಿಯಲ್ಲ? ನೆಕ್ಸ್ಟ್ ಇದರಲ್ಲಿ ಮಾಡ್ತಾ ಇದ್ದಾನೆ, ನಾನು ಈಚೆ ಕಡೆ ಮಾಡ್ತಾ ಇದ್ದಾನೆ. ಸೊ ಇವಾಗ ನೋಡಿ ಇಂಟಿಗ್ರೇಟ್ ಮಾಡಿದಾಗ ಇಲ್ಲೇನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ dy ಬೈ y² ಅಲ್ವಾ, y² ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ, dy ಡಿವೈಡ್ ಬೈ y². ಸೊ ಇದನ್ನು ನಾವು ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಇಂಟಿಗ್ರೇಟ್ ಮಾಡ್ತಾರೆ ಸ್ಟೂಡೆಂಟ್ಸು, ಇಲ್ಲಿ dy ಡಿವೈಡ್ ಬೈ y² ಏನಾಗುತ್ತೆ ಹೇಳಿ, ಅದು y⁻⁻1 ಆಗುತ್ತೆ. ನಾವು ಅದನ್ನು ಫಾರ್ಮುಲಕ್ಕೆ ಹಾಕಿದಾಗ ಏನಾಗುತ್ತೆ ಹೇಳಿ ಆನ್ಸರ್, ಅದು -1 ಡಿವೈಡೆಡ್ ಬೈ y ಈಸ್ ಈಕ್ವಲ್ಸ್ ಟು -4 ಆಲ್ರೆಡಿ ಔಟ್ಸೈಡ್ ಇಟ್ಟಿದ್ದೀರಾ, ಇಂಟಿಗ್ರೇಷನ್ ಆಫ್ x ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ x ಇಲ್ಲಿದೆಯಲ್ಲ, x ಏನಾಗುತ್ತೆ ಹೇಳಿ, x⁻n+1 ಡಿವೈಡೆಡ್ ಬೈ n+1 ಅಲ್ವಾ, ಅಂದರೆ ಏನಾಗುತ್ತೆ x² ಡಿವೈಡ್ ಬೈ 2 ಆಗುತ್ತೆ, 2 1s 2 2s ಆಗುತ್ತೆ. ದೇರ್ಫೋರ್ ಇಲ್ಲಿ ನೋಡಿ ಈ ಮೈನಸ್ ಕ್ಯಾನ್ಸಲ್ ಮಾಡಿ 1/y ಈಸ್ ಈಕ್ವಲ್ಸ್ ಟು ಇಲ್ಲಿ 2 ಉಳಿದಿದೆ, 2x² + c. ಇಲ್ಲಿಗೆ ಆಯಿತು ಸ್ಟೂಡೆಂಟ್ಸ್, ಆ್ಯಕ್ಚುಲಿ ಇಲ್ಲಿಗೆ ಆಯಿತು. ಬಟ್ ಕ್ವಶನಲ್ಲಿ ಎಕ್ಸ್ಟ್ರಾ ಏನೋ ಕೊಟ್ಟಿದ್ದಾರೆ, ಏನು ನೋಡಿ, y ಈಸ್ ಈಕ್ವಲ್ಸ್ ಟು 1 ಪುಟ್ x ಈಸ್ ಈಕ್ವಲ್ಸ್ ಟು 0 ಅಂತ ಎಕ್ಸ್ಟ್ರಾ ಏನೋ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ y ಈಸ್ ಈಕ್ವಲ್ಸ್ ಟು 1 ವೆನ್ x ಈಸ್ ಈಕ್ವಲ್ಸ್ ಟು 0. ಅದನ್ನು ಹಾಕೋಣ. ಈಗ ಏನು ಹೇಳ್ತಾ ಇದ್ದಾರೆ ಅವರು, 1/y ಅಲ್ವಾ, 1/y ಅಂದರೆ ಏನಂತ ಹೇಳಿದ್ದಾರೆ ಅವರು, y ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ, ಸರಿಯಾ? 2 ಇಂಟು x ಅಂದರೆ ಏನಂತ ಹೇಳಿದ್ದಾರೆ, 0² + c. 1/1 ಏನಾಗುತ್ತೆ 1, ಇಲ್ಲಿ ನೋಡಿ 2 ಇಂಟು ಸಮಥಿಂಗ್ ಅಂದರೆ ಇಲ್ಲಿ 0 ಇದೆ, 0² ಇಸ್ 0, 2 ಇಂಟು 0 0ನೇ ಆಗುತ್ತೆ, ಈಸ್ ಈಕ್ವಲ್ಸ್ ಟು c. ಇದೇನಾಯಿತು, ಸಿ ವ್ಯಾಲ್ಯೂ ಬಂತಲ್ಲ, ಅವ್ರು ಕ್ವಶನ್ ಕೇಳಿದ್ದದೇ ಅಲ್ವಾ. ಈಗ ಸಿ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 1 ಬಂತಾ. ಈಗ ಇದನ್ನು 1/y ಈಸ್ ಈಕ್ವಲ್ಸ್ ಟು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೂಡೆಂಟ್ಸ್, ಇದಕ್ಕೆ 2x² + c ಅಂದರೆ ಏನು 1. ಇದು ನಿಮ್ಮ ಆನ್ಸರ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಡ್ತೇನೆ. ಇಲ್ಲಿ 1/y ಇದೆಯಲ್ಲ, 1/y ಈಸ್ ಈಕ್ವಲ್ಸ್ ಟು 2x², ಸಿ ವ್ಯಾಲ್ಯೂ ಏನು ಬಂತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಅಷ್ಟೇ. ಓಕೆ, ಇದು ಸೆಕೆಂಡ್ ಟೈಪ್ ಪ್ರಾಬ್ಲಮ್. ಇದು ಕೂಡ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದಕ್ಕೆ ನಾವು 4 ಸ್ಟಾರ್ ಕೊಡ್ಬೋದು. ಈ ಪ್ರಾಬ್ಲಮಿಗೆ 4 ಸ್ಟಾರ್ ಕೊಡ್ತಾ ಇದ್ದಾನೆ. ಓಕೆ, ಥರ್ಡ್ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ಸ್, ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಥರ್ಡ್ ಕ್ವಶನ್ ನೋಡಿ, ಫೈಂಡ್ ದ ಇಕ್ವೇಷನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ದ ಲೈನ್. ಇಕ್ವೇಷನ್ ಆಫ್ ಕರ್ವ್ ಕೇಳ್ತಾ ಇದ್ದಾರೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ, -2, 3 ಗಿವನ್ ದ್ಯಾಟ್ the slope of the tangent to the curve at any point, slope of the tangent to the curve at any point x, y is 2x divided by y². ಓಕೆ, ಏನಂತ ಕೊಟ್ಟಿದ್ದಾರೆ ಅವರು, ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಕೇಳಿದ್ದು. ಇಕ್ವೇಷನ್ ಕೇಳಿದ್ದು ಸ್ಟೂಡೆಂಟ್ಸ್. ಇವಾಗ ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 3 ಗಿವನ್ ದ್ಯಾಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆಫ್ ದ ಕರ್ವ್ ಎಟ್ ಎನಿ ಪಾಯಿಂಟ್ x, y ಈಸ್ 2x divided by y² ಅಂತ ಹೇಳಿದ್ದಾರೆ. ಅಂದರೆ ಏನು ಹೇಳಿ, ಗಿವನ್ ದ್ಯಾಟ್ ದ ಕರ್ವ್ ಎಟ್ ದ ಪಾಯಿಂಟ್ ಆಫ್ x, y ಇದೇನಂತ ಹೇಳ್ತಾರೆ, dy by dx ಈಸ್ ಈಕ್ವಲ್ಸ್ ಟು 2x divided by y² ಅಲ್ವಾ. ಈಗ ಏನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಏನು ಹೇಳಿ, ಫಸ್ಟ್ ಸ್ಟೆಪ್ ಎಕ್ಸ್ ಟರ್ಮ್ ಒಂದು ಕಡೆ ಇರಲಿ, ವೈ ಟರ್ಮ್ ಒಂದು ಕಡೆ ಇರಲಿ, ಡಿವೈಡೆಡ್ ಬೈ y² ಈಚೆ ಕಡೆ ಮಲ್ಟಿಪ್ಲೈ ಆಗುತ್ತಲ್ಲ, ಈಸ್ ಈಕ್ವಲ್ಸ್ ಟು ಇಲ್ಲೂ 2x ಇದೆ, ಡಿವೈಡೆಡ್ ಬೈ dx ಆಚೆ ತಗೊಂಡೋಗಿ ಇಂಟು ಆಗುತ್ತೆ. ಏನು ಮಾಡ್ತಾ ಇರೋದು ಹೇಳಿ, ಎಕ್ಸ್ ಟರ್ಮನ್ನ ಒಂದು ಕಡೆ ತೊಗೊಂಡೋಗಿದ್ದು, ವೈ ಟರ್ಮನ್ನ ಇನ್ನೊಂದು ಕಡೆ ತೊಗೊಂಡೋಗಿದ್ದು ಅಷ್ಟೇ. ಸಿಂಪಲ್ ಅಲ್ಲ. ಸೆಕೆಂಡ್ ಸ್ಟೆಪ್ ಏನು ಹೇಳಿ, ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್. ಎಲ್ಲದರಲ್ಲೂ ಸ್ಟೆಪ್ ಸೇಮ್ ಇರುತ್ತೆ ಸ್ಟೂಡೆಂಟ್ಸ್, ಆನ್ ಬೋತ್ ದ ಸೈಡ್ಸ್. ಆವಾಗ ನೋಡಿ, ಇಂಟಿಗ್ರೇಷನ್ ಆಫ್ y² ಇಂಟು dy ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 2x ಇಂಟು dx. ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾವೆ, ಏನಾಗುತ್ತೆ ಬರೆಯೋಣ, y² ಇದು ಇಂಟಿಗ್ರೇಷನ್ ಏನಾಗುತ್ತೆ ಹೇಳಿ, x⁻n, ಇಂಟಿಗ್ರೇಷನ್ ಆಫ್ x⁻n ಏನಾಗುತ್ತೆ, x⁻n+1/n+1 ಅಲ್ವಾ. 2 ಇರ್ಲಿಕ್ಕೆ ಹೋಗಿ ಅದೇನಾಗುತ್ತೆ ಅಂತ ಕೇಳಿದ್ರೆ y⁻3 ಡಿವೈಡೆಡ್ ಬೈ 3 ಆಗುತ್ತಾ.
ಈಸ್ ಈಕ್ವಲ್ಸ್ ಟು ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಆಗುತ್ತೆ. ವೈ ಇಲ್ಲೇನಿದೆ 2x ಇದೆ, 2xನ್ನು ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ 2 ಇಂಟು ಎಕ್ಸ್ ಟು ದಿ ಪವರ್ ಆಫ್ n+1 ಡಿವೈಡ್ ಬೈ n+1 ಎಕ್ಸ್ ಟು ದಿ ಪವರ್ ಆಫ್ 2 ಡಿವೈಡ್ ಬೈ 2 ಆಗುತ್ತೆ. ಈ 2 ಕ್ಯಾನ್ಸಲ್ ಮಾಡಿದರೆ ಇಲ್ಲಿ ಏನು ಉಳಿತದೆ ಎಕ್ಸ್ ಸ್ಕ್ವೇರ್ ಉಳಿತದೆ. ಸರಿಯಾ? ಸೊ ಇದೇನಾಗುತ್ತೆ y ಸ್ಕ್ವೇರ್ ಡಿವೈಡ್ ಬೈ 3 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಆ್ಯಕ್ಚುಲಿ ಇಲ್ಲಿಗೆ ಆನ್ಸರ್ ಆಯಿತು ಅಂದರೆ ಇಂಟಿಗ್ರೇಷನ್ ಆಯಿತು. ಬಟ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಎಕ್ಸ್ಟ್ರಾ ಏನು ಕೊಟ್ಟಿದ್ದಾರೆ ಪುಟ್ ಇಲ್ಲಿ ಪಾಯಿಂಟ್ ನೋಡಿ -2,3 ಅಂತ ಕೊಟ್ಟಿದ್ದಾರೆ. ಇದು ಎಕ್ಸ್ ಆಗುತ್ತೆ, ಇದು ವೈ ಆಗುತ್ತೆ. ರೈಟ್, -2,3 ಕೊಟ್ಟಿರ್ಲಿಕ್ಕೆ ಹೋಗಿ ಪುಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು -2 ವೈ ಈಸ್ ಈಕ್ವಲ್ಸ್ ಟು 3 ಪಾಯಿಂಟ್ ಕೊಟ್ಟಿದ್ದಾರಲ್ಲ ಗಿವನ್ ಅಲ್ಲ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ನೋಡಿ, ವೈ ಇದ್ದಲ್ಲಿ 3 ಹಾಕಿದರೆ 3³ ಡಿವೈಡ್ ಬೈ 3 ಈಸ್ ಈಕ್ವಲ್ಸ್ ಟು ಎಕ್ಸಲ್ಲಿ 2 ಹಾಕಿದರೆ -2 ಸ್ಕ್ವೇರ್ ಅಲ್ವಾ ಪ್ಲಸ್ ಸಿ. ಈಗ 3³ ಇದೇನಾಗುತ್ತೆ -3³ ಇದನ್ನು ಮಾಡಿದಾಗ ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂ ಆಫ್ ಸಿ ಸಿಗುತ್ತೆ. 3³ ಅಂದರೆ ಇದು 3 ಇಂಟು 3 ಸ್ಕ್ವೇರ್ ಅಂತ ಬರಿಬೋದಲ್ಲ, ಡಿವೈಡೆಡ್ ಬೈ 3 ಈಸ್ ಈಕ್ವಲ್ಸ್ ಟು -2 ಸ್ಕ್ವೇರ್ 4 ಆಗುತ್ತೆ ಪ್ಲಸ್ ಸಿ. ಈ 3 ಕ್ಯಾನ್ಸಲ್ ಮಾಡಿ 9 ಈಸ್ ಈಕ್ವಲ್ಸ್ ಟು 4 ಪ್ಲಸ್ ಸಿ. ನಮ್ಗೆ ಬೇಕಾಗಿರೋದು ಸಿ ಪ್ಲಸ್ 4ನ ಈಚೆ ಕಡೆ ತೊಗೊಂಡು ಬನ್ನಿ -4 ಆಗುತ್ತೆ. 5 ಈಸ್ ಈಕ್ವಲ್ಸ್ ಟು ಸಿ. ಏನು ಬಂತು ಇಲ್ಲಿ ವ್ಯಾಲ್ಯೂ ಆಫ್ ಸಿ ಬಂತು. ಕರೆಕ್ಟಾ? ಅವ್ರು ಏನು ಕೇಳಿದ್ದಾರೆ ಈಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಲ್ಲಿಗೆ ಹೇಳಿ, ಹಿಂದಿನ ಪ್ರಾಬ್ಲಮಲ್ಲಿ ಮಾಡ್ತಲ್ಲ ಈ ಇಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, y³ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಇದ್ದಲ್ಲಿ ಆನ್ಸರ್ ಏನು ಬಂತು 5. ದಿಸ್ ಇಸ್ ದ ಆನ್ಸರ್. ಈ ಇಕ್ವೇಷನ್ನ ಬರೆದಿಟ್ಕೊಳ್ಳಿ. ಈ ಇಕ್ವೇಷನ್ ಆಮೇಲೆ ಸಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ಸಿಂಪಲ್. ಓಕೆ, ವೈ ಮತ್ತು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಯಾಕಂದರೆ ಇಕ್ವೇಷನ್ ಆಫ್ ದ ಕೇಳಿದ್ದಲ್ಲ ಅವರು. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಸಾಕು. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್, ಇದಕ್ಕೆ 5 ಸ್ಟಾರ್ ಕೊಡ್ತಾ ಇದ್ದಾನೆ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. 1 2 3 4 5 ಸ್ಟಾರ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಸೇಮ್ ಕ್ವಶನ್, ಬಟ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಅಂತ ಹೇಳ್ತಾ ಇದ್ದಾರೆ. ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ (0, -2) given that at any point x, y on the curve the product of the slope of question ಬರೀತಾ ಇದ್ದಾನೆ, the product of the slope of its tangent and y coordinate of the point is equal to the x coordinate of the point. ಸ್ಟೂಡೆಂಟ್ಸ್, ಇಷ್ಟು ದೊಡ್ಡ ಕ್ವಶನ್ ಓದಿದಾಗ ನಿಮಗೆ ಟೆನ್ಷನ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಇದು ಏನಿದು, ಫೈನ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಪಾಯಿಂಟ್ ಕೊಟ್ಟಿದ್ದಾರೆ ಏನಂತ 0, -2 ಅಂತ ಕೊಟ್ಟಿದ್ದಾರೆ. ಆಯಿತಾ? ಗಿವನ್ ದ್ಯಾಟ್ ಎಟ್ ಎನಿ ಪಾಯಿಂಟ್ x, y ಆನ್ ದ ಕರ್ವ್ ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆಫ್ ಇಟ್ಸ್ ಟ್ಯಾಂಜೆಂಟ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆಫ್ ಇಟ್ಸ್ ಟ್ಯಾಂಜೆಂಟ್. ಇದು ದ ಸ್ಲೋಪ್ ಆಫ್ ಇಟ್ಸ್ ಟ್ಯಾಂಜೆಂಟ್. ಇದು ಯಾವುದು, ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆಫ್ ಇಟ್ಸ್ ಟ್ಯಾಂಜೆಂಟ್ ಆ್ಯಂಡ್ ವೈ ಕೋರ್ಡಿನೇಟ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಪ್ರಾಡಕ್ಟ್ ಆಫ್ ದಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆ್ಯಂಡ್ ದ ವೈ ಕೋರ್ಡಿನೇಟ್ ಈಕ್ವಲ್ ಟು ಎಕ್ಸ್ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್. ಇದು ಇಂಪಾರ್ಟೆಂಟ್. ನಾನು ಇದನ್ನು ಬರೀತೇನೆ ನೋಡಿ. ಇಕ್ವೇಷನ್ನು ಏನೂ ಇಲ್ಲ, ಈಸಿ ಇದೆ. ಇದ್ರ ಮೀನಿಂಗ್ ಇಲ್ಲೇ ಬರೀತೇನೆ. ದ ಪ್ರಾಡಕ್ಟ್ ಆಫ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ಏನು ಹೇಳಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ಮೀನಿಂಗ್ ಏನು ಹೇಳಿ, dy/dx. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಮತ್ತು ವೈ ಕೋಆರ್ಡಿನೇಟ್ನ ಪ್ರಾಡಕ್ಟ್. ವೈ ಕೋಆರ್ಡಿನೇಟ್ ಅಂದರೆ ಏನು ಹೇಳಿ, ವೈ ಅಲ್ಲ, ವೈ ಕೋಆರ್ಡಿನೇಟ್ ಇಂಟು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ ಏನು, dy/dx ಆಫ್ ದ ಪಾಯಿಂಟ್ ಈಸ್ ಈಕ್ವಲ್ ಟು ಏನಂತ ಹೇಳಿದ್ದಾರೆ, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಏನು, ಈಸ್ ಈಕ್ವಲ್ಸ್ ಟು ಎಕ್ಸ್. ಇಷ್ಟೇ. ಇದನ್ನು ಬರೆದ್ರೆ ಆಯಿತು ಸ್ಟೂಡೆಂಟ್ಸ್, ಪ್ರಾಬ್ಲಮ್ ಆಯ್ತು. ಇಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾ ಇದ್ದಾರೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇಂಟು ಅಂದರೆ ಪ್ರಾಡಕ್ಟ್ ಅಂತ ಹೇಳಿದಾರಲ್ಲ, ವೈ ಕೋಆರ್ಡಿನೇಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಕೋಆರ್ಡಿನೇಟ್ ಅಲ್ವಾ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಹೇಳಿ, ಇವಾಗ y ಇಂಟು dy ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು dx. ಸಿಂಪ್ಲಿಫೈ ಮಾಡೋದಂದ್ರೆ ಏನು ಹೇಳಿ, ಎಕ್ಸ್ ಟರ್ಮನ್ನು ಒಂದು ಕಡೆ ಇಡೋದು, ಹಿಂದ್ಗಡೆ ಮಾಡ್ತಲ್ಲ, ವೈ ಟರ್ಮ್ ಒಂದು ಕಡೆ, ಡಿ ಎಕ್ಸನ್ನು ಆಚೆ ಕಡೆ ತೊಗೊಂಡೋಗಿ ಅಷ್ಟೇ. ಸೆಕೆಂಡ್ ಸ್ಟೆಪ್ ಏನು ಹೇಳಿ, ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್. ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್. ಎರಡು ಸೈಡ್ ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ ಹೇಳಿ, ಇಂಟಿಗ್ರೇಷನ್ ಆಫ್ y ಇಂಟು dy ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು dx. ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ, y ಟು ದಿ ಪವರ್ ಆಫ್ 1
ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಏನು, ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಪ್ಲಸ್ 1 ಅಲ್ಲ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಅವಾಗ ಏನಾಗುತ್ತೆ ಹೇಳಿದ್ದು, y² 2 ಈಸ್ ಈಕ್ವಲ್ಸ್ ಟು x²/2 ಸರಿಯಲ್ಲ. ಇದಾದ ನಂತರ ಇದನ್ನು ಇಂಟಿಗ್ರೇಟ್ ಮಾಡಿ ಆದಮೇಲೆ ನಾವೇನು ಮಾಡ್ಬೋದು, ಈ ಟು ಕ್ಯಾನ್ಸಲ್ ಮಾಡಿ y² ಈಸ್ ಈಕ್ವಲ್ಸ್ ಟು x² ಪ್ಲಸ್ ಸಿ ಅಂತ ಬರೀತೀರ. ಇಲ್ಲಿಗೆ ಆ್ಯಕ್ಚುಲಿ ಆಯಿತು, ಪ್ರಾಬ್ಲಮ್ ಆಯಿತು, ನಾನು ಆವಾಗಲಿಂದ ಹೇಳ್ತಾ ಇದ್ದೇನೆ ಇಲ್ಲಿಗೆ ಆಗುತ್ತೆ. ಬಟ್ ಪಾಯಿಂಟನ್ನು ಕೊಟ್ಟಾಗ ಇಲ್ಲಿ ನೋಡಿ, ಫೈನ್ ದ ಇಕ್ವೇಷನ್ ಆಫ್ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 0, -2 ಪಾಯಿಂಟ್ ಕೊಟ್ಟಿದ್ದಾರಲ್ಲ, ಅಂದರೆ ಏನು ಹಾಕೋದು ಇವಾಗ, ಎಕ್ಸ್ ಇದ್ದಲ್ಲಿ ಏನು ಹಾಕೋಣ, 0 ಹಾಕೋಣ, ವೈ ಇದ್ದಲ್ಲಿ ಏನು ಹಾಕೋಣ, -2 ಹಾಕೋಣ. ಸೊ ವೈ ಅಂದರೆ -2 ಅಲ್ಲ, -2² ಈಸ್ ಈಕ್ವಲ್ಸ್ ಟು 0² ಪ್ಲಸ್ ಸಿ, ಸ್ಕ್ವೇರ್ ಮಾಡುವಾಗ ಮೈನಸ್ ಇದ್ರೆ ಪ್ಲಸ್ಸೇ ಆಗುತ್ತೆ. 4 ಈಸ್ ಈಕ್ವಲ್ಸ್ ಟು ಸಿ, ವ್ಯಾಲ್ಯೂ ಆಫ್ ಸಿ ಏನು ಬಂತು 4, ಸಬ್ಸ್ಟಿಟ್ಯೂಟ್ ಮಾಡಿ y² ಈಸ್ ಈಕ್ವಲ್ಸ್ ಟು x² ಪ್ಲಸ್ 4. ಇದು ನಿಮ್ಮ ಇಕ್ವೇಷನ್ ಅಂತ ಕೇಳಿದಾಗ ಪಾಯಿಂಟ್ ಇರುತ್ತೆ. ಈ ಇಕ್ವೇಷನ್ ಇಲ್ಲಿ ಮಾಡಿ, ಇಲ್ಲಿ ಇಂಟಿಗ್ರೇಷನ್ ಮಾಡಿ ಏನು ಸಿಂಪ್ಲಿಫೈ ಮಾಡ್ತಿರಲ್ಲ ಅದೇ ನಿಮ್ಮ ಇಕ್ವೇಷನ್. ಅದಾದಮೇಲೆ ಅದಕ್ಕೆ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸಿ ವ್ಯಾಲ್ಯೂ ಬರುತ್ತೆ, ಆ ಸಿ ವ್ಯಾಲ್ಯೂನ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಓಕೆ, ಸೊ ಫೈನ್ ದ ಜನರಲ್ ಸೊಲ್ಯೂಷನ್. ಇದರಲ್ಲಿ ನೋಡಿ, ಫೈನ್ ದ ಜನರಲ್ ಸೊಲ್ಯೂಷನ್ ಇನ್ ಒಂದು ಪ್ರಾಬ್ಲಮ್, ಇದು ಲಾಸ್ಟ್ ಪ್ರಾಬ್ಲಮ್. ಇದಾದಮೇಲೆ ಮುಂದಿನ ಚಾಪ್ಟರ್ ಹೋಗ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಫೈನ್ ದ ಜನರಲ್ ಸೊಲ್ಯೂಷನ್. ಸೇಮ್ ಇಷ್ಟೊತ್ತು ಮಾಡಿತ್ತಲ್ಲ ಅದೇ ಥರ ಎಲ್ಲದು ಸೇಮ್. ಜನರಲ್ ಸೊಲ್ಯೂಷನ್ನ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ಅಷ್ಟೇ. ಫೈನ್ ದ ಜನರಲ್ ಸೊಲ್ಯೂಷನ್ ಯಾವುದ್ರದ್ದು, ಆಫ್ dy/dx ಈಸ್ ಈಕ್ವಲ್ಸ್ ಟು 1 + x² ಇಂಟು 1 + y². ಏನು ಕೊಟ್ಟಿದ್ದಾರೆ, ಫಸ್ಟ್ ಸ್ಟೆಪ್ ಡಿ ಬರ್ಕೊಳ್ಳಿ, ಕೊಟ್ಟಿರೋ ಪ್ರಾಬ್ಲಮನ್ನು ಬರ್ಕೊಳ್ಳಿ, 1 + x² ಇಂಟು 1 + y². ಬರ್ದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಂತ ಹೇಳಿದೆ ನಾನು, ಎಕ್ಸ್ ಟರ್ಮನ್ನು ಒಂದು ಕಡೆ ತೊಗೊಂಡೋಗಿ ವೈ ಟರ್ಮನ್ನು ಇನ್ನೊಂದು ಕಡೆ ತೊಗೊಂಡೋಗಿ, ಎಕ್ಸ್ ಟರ್ಮ್ dy ಈ ಇಂಟು 1 + y² ರೀಚ್ ತೊಗೊಂಡು ಬಂದರೆ ಡಿವೈಡೆಡ್ ಬೈ 1 + y² ಆಗುತ್ತಲ್ವಾ. ಇದು ನೋಡಿ 1 + x² ಇಂಟು dx ಆಗುತ್ತೆ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನಂತ ಹೇಳಿದ್ದೇನೆ, ಇಂಟಿಗ್ರೇಟಿಂಗ್ ಆನ್ ಬೋತ್ ದ ಸೈಡ್. ಎರಡು ಸೈಡ್ ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ dy ಡಿವೈಡೆಡ್ ಬೈ 1 + y² ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ 1 + x² ಇಂಟು dx. ಸರಿಯಲ್ಲ, ಇದೆಲ್ಲ ಸರಿ ಇದೆಯಲ್ಲ. ಇಲ್ಲಿ ನೋಡಿ, ಇದನ್ನು ಇಂಟಿಗ್ರೇಟ್ ಮಾಡಿದರೆ ಡಿವೈಡೆಡ್ ಬೈ 1 + y² ಇದ್ರೆ ಏನಾಗುತ್ತೆ ಹೇಳಿ, tan ಇನ್ವರ್ಸ್ ಆಫ್, ಇಲ್ಲಿ y ಇದೆ, y ಅಂತ ಬರೀನಿ, ಈಸ್ ಈಕ್ವಲ್ಸ್ ಟು ಇಲ್ಲಿ ಇಂಟಿಗ್ರೇಷನ್ ಆಫ್ 1, ಇದನ್ನು ಸಪ್ರೇಟಾಗಿ ಮಾಡಿ, ಇಂಟಿಗ್ರೇಷನ್ ಆಫ್ 1 ಏನು, x ಪ್ಲಸ್ ಇಂಟಿಗ್ರೇಷನ್ ಆಫ್ x² ಏನಾಗುತ್ತೆ ಹೇಳಿ, x ಟು ದಿ ಪವರ್ ಆಫ್ n + 1 ಡಿವೈಡೆಡ್ ಬೈ n + 1 ಸಿ. ಇಲ್ಲಿಗೆ ಆಯಿತು ಸ್ಟೂಡೆಂಟ್ಸ್, ಆ್ಯಕ್ಚುಲಿ ಪ್ರಾಬ್ಲಮ್ ಇಲ್ಲಿಗೆ ಆಯಿತು, ಎಂಡ್ ಆಯಿತು. ಈಗ ಪುಟ್ x ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ ನೋಡೋಣ, ಇಲ್ಲಿ ಏನು ಹೇಳಿದ್ದಾರೆ ಪ್ರಾಬ್ಲಮಲ್ಲಿ, ಸೊಲ್ಯೂಷನ್ 1 + ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಅಂತ ಕೇಳಿದೆ ಅಷ್ಟೇ ಅಲ್ವಾ. ಎಕ್ಸ್ ಈಸ್ ಈಕ್ವಲ್ಸ್ ಟು 0, ವೈ ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ಆಯಿತಾ, ನಾನು ಬರ್ಕೊಳ್ಳಿಲ್ಲ ಅದು. ಎಕ್ಸ್ ಈಸ್ ಈಕ್ವಲ್ಸ್ ಟು 0, ವೈ ಈಸ್ ಈಕ್ವಲ್ಸ್ ಟು 1. ಈಗೇನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 1 ಈಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಈಕ್ವಲ್ಸ್ ಟು 0³ ಡಿವೈಡ್ ಬೈ 3 ಪ್ಲಸ್ ಸಿ. ಎಕ್ಸ್ ಇದರಲ್ಲಿ 0 ಆಗ್ತಾ ಇದ್ದಾರೆ ಅಷ್ಟೇ, ಸರಿಯಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಈಸ್ ಈಕ್ವಲ್ಸ್ ಟು ಇದಿಷ್ಟು 0 ಆಗುತ್ತಲ್ಲ, ಇದಿಷ್ಟು 0, ಇಲ್ಲೇನು ಉಳಿತದೆ, ಸಿ ಉಳಿತದೆ. ಟ್ಯಾನ್ ಇನ್ವರ್ಸ್ ಆಫ್ 1 ಸ್ಟೂಡೆಂಟ್. ಈಗ ನಮ್ಮ ವ್ಯಾಲ್ಯೂ ಆಫ್ ಸಿ ಬೇಕಲ್ವಾ, ಯಾವ ವ್ಯಾಲ್ಯೂಗೆ 1 ಬರುತ್ತೆ ಹೇಳಿ, ಟ್ಯಾನ್ ಆಫ್ ಎಷ್ಟು ಡಿಗ್ರಿಗೆ, ಟ್ಯಾನ್ ಆಫ್ 45 ಡಿಗ್ರಿ ಅಲ್ವಾ, ಅಂದರೆ ಏನು ಹೇಳಿ, π/4. ಇದು ನಿಮ್ಮ ಸಿ ವ್ಯಾಲ್ಯೂ. ಇದನ್ನ ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಸಿ ವ್ಯಾಲ್ಯೂನ ಸೀದಾ ತಗೊಂಡೋಗಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಇಂಟಿಗ್ರೇಟ್ ಮಾಡಿ ಆದಮೇಲೆ ಬಂತಲ್ಲ ಅದಕ್ಕೆ ಅಲ್ವಾ. ಟ್ಯಾನ್ ಇನ್ವರ್ಸ್ ಆಫ್ y ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಟ್ ಮಾಡಿ ಆದಮೇಲೆ ಬಂದಿದ್ದು x + x³ ಡಿವೈಡೆಡ್ ಬೈ 3 ಪ್ಲಸ್ ಸಿ ಅಂದರೆ ಏನು ಹೇಳಿ, π/4. ಇಲ್ಲಿಗೆ ಸ್ಟಾಪ್ ಮಾಡಿ. ಇದು ನಿಮ್ಮ ಆನ್ಸರ್, ಕರೆಕ್ಟಾ. ಇದು ಜನರಲ್ ಸೊಲ್ಯೂಷನ್. ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮನ್ನು ಮಾಡಿದ್ದೇನೆ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ ಒಂದು ಸತಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ. ಕ್ವಶನ್ನ ಕೇಳೋ ವೇ ಚೇಂಜ್ ಆಗ್ಬೋದು, ಬಿಟ್ಟರೆ ಫೈನ್ ದ ಜನರಲ್ ಸೊಲ್ಯೂಷನ್ ಅಂತ ಡೈರೆಕ್ಟ್ ಕೇಳದೇ ಇರ್ಬೋದು. ಬಟ್ ಮಾಡುವಂಥ ಸ್ಟೆಪ್ಸ್ ಎಲ್ಲದೂ ಸೇಮ್ ಅಲ್ಲ. ಎಕ್ಸ್ ಮತ್ತು ವೈ ಟರ್ಮ್ಸನ್ನು ಎರಡನ್ನೂ ಒಟ್ಟಿಗೆ ಸಪ್ರೇಟಾಗಿ ತಗೊಳ್ತೀರಾ. ಅದಾದ ನಂತರ ಅವೆರಡನ್ನೂ ಇಂಟಿಗ್ರೇಟ್ ಮಾಡ್ತೀರಾ. ಇಂಟಿಗ್ರೇಟ್ ಬಂದ್ರ ಮೇಲೆ ಒಂದು ಇಕ್ವೇಷನ್ ಬರುತ್ತೆ. ಆದಮೇಲೆ ಎಕ್ಸ್ ವ್ಯಾಲ್ಯೂ ಕೊಟ್ಟದಿದ್ದರೆ ವೈ ವ್ಯಾಲ್ಯೂ ಕೊಟ್ಟದಿದ್ದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅದರಿಂದ ಸಿ ಬರುತ್ತೆ ವ್ಯಾಲ್ಯೂ. ಆ ಸಿ ವ್ಯಾಲ್ಯೂವನ್ನು ಇಂಟಿಗ್ರೇಟ್ ಮಾಡಿದಾಗ ಇಲ್ಲಿ ಬಂದಿತ್ತಲ್ಲ ಆ ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇದನ್ನು ಜನರಲ್ ಸೊಲ್ಯೂಷನ್ ಆಫ್ ದ ಇಕ್ವೇಷನ್ ಅಂತ ಕರೀತಾರೆ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದೆಲ್ಲ, ಆಯಿತಾ. ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದಾನೆ. ಜನರಲ್ ಸೊಲ್ಯೂಷನ್ ಇಲ್ಲಿಗೆ ಆಯಿತು. ನೆಕ್ಸ್ಟ್ ಫೈಂಡ್ ಇಫ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು 2i + 2j + 3k, ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು -i + 2j + k ಆ್ಯಂಡ್ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು 3i + j ಆರ್ such that
such that vector A plus lambda vector B is perpendicular to C. ಇದು perpendicular symbol ಸ್ಟೂಡೆಂಟ್ಸ್, perpendicular to C ಅಂತ ಹೇಳ್ತಾ ಇದ್ದಾರೆ. then find the value of lambda. find value of lambda. ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ಇದು ಮಾಡ್ಕೋಬೇಡಿ. ಇದಕ್ಕೆ ನಾನು 4 ಸ್ಟಾರ್ ಕೊಡ್ತೇನೆ. ಓಕೆ, ಈ ಪ್ರಾಬ್ಲಮ್ಗೆ ನೀವು 4 ಸ್ಟಾರ್ ಕೊಡ್ಬೋದು. ಓಕೆ, ಸೊ ಈಗ ಏನು ಹೇಳಿದ್ದಾರೆ ಅಲ್ಲಿ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂದರೆ ಮೀನಿಂಗ್ ಏನು ಹೇಳಿ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಈಸ್ ಪರ್ಪೆಂಡಿಕ್ಯುಲರ್ ಅಂದರೆ ಮೀನಿಂಗ್ ಏನು ಹೇಳಿ, ಅವು ಎರಡರ ಡಾಟ್ ಪ್ರಾಡಕ್ಟ್, ಎ ಪ್ಲಸ್ ಲ್ಯಾಂಬ್ಡಾ ಮತ್ತು ಸಿನ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ ಅಂತ ಮೀನಿಂಗ್ ಅಲ್ವಾ. ಫಸ್ಟಿಗೆ ಎ ಪ್ಲಸ್ ಲ್ಯಾಂಬ್ಡಾ ಬಿ ಮಾಡೋಣ. ಎ ಪ್ಲಸ್ ಲ್ಯಾಂಬ್ಡಾ ಬಿ, ಎ ಅಂದರೆ ಏನು ಕೊಟ್ಟಿದ್ದಾರೆ ಅವರು, 2i ಪ್ಲಸ್ 2j ಪ್ಲಸ್ 3k ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಅಂದರೆ ಏನು, -i ಪ್ಲಸ್ 2j ಪ್ಲಸ್ ಕೆ. ಲ್ಯಾಂಬ್ಡಾವನ್ನು ಮಲ್ಟಿಪ್ಲೈ ಮಾಡೋಣ. ಫಸ್ಟಿಗೆ 2i ಪ್ಲಸ್ 2j ಪ್ಲಸ್ 3k, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡಿ, ನಾನು ಇದನ್ನು ಬ್ರ್ಯಾಕೆಟ್ ಒಳಗಡೆ ಬರಿತೇನೆ. ಇಲ್ಲಿ ಪ್ಲಸ್ ಹಾಕಿ, ಇದು ಮೈನಸ್ ಲ್ಯಾಂಬ್ಡಾ i ಆಗುತ್ತೆ, ಪ್ಲಸ್ 2 ಲ್ಯಾಂಬ್ಡಾ ಜೆ ಅಥವಾ ಲ್ಯಾಂಬ್ಡಾ 2j ಪ್ಲಸ್ ಲ್ಯಾಂಬ್ಡಾ ಕೆ ಆಗುತ್ತೆ. ಸರಿಯಲ್ಲ ಸ್ಟೂಡೆಂಟ್ಸ್, ಇದರಲ್ಲಿ ಏನು ಡೌಟ್ ಇಲ್ಲಲ್ಲ. ಈಗ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತೇನೆ ನೋಡಿ. 2i ಪ್ಲಸ್ ಲ್ಯಾಂಬ್ಡಾ ಇಂಟು -i ಪ್ಲಸ್ 2j ಪ್ಲಸ್ ಲ್ಯಾಂಬ್ಡಾ ಇಂಟು 2j ಪ್ಲಸ್ 3k ಪ್ಲಸ್ ಲ್ಯಾಂಬ್ಡಾ ಕೆ. ಅಂದರೆ ಕೆ ಟರ್ಮ್ಸ್ ಜೆ ಟರ್ಮ್ಸ್ ಐ ಟರ್ಮ್ಸ್ ಎಲ್ಲದನ್ನು ಒಟ್ಟಿಗೆ ಬರೆದಿದೆ ಅಷ್ಟೇ. ಸಿಂಪಲ್ ಅಲ್ಲ. ಇದಾದಮೇಲೆ ನೋಡಿ, ಇವೆರಡನ್ನ ಇದಾಕಿದರೆ ಏನಾಗುತ್ತೆ ಹೇಳಿ, ಇಲ್ಲಿ -i ಇದೆ, ಬಟ್ ಐಯನ್ನು ಔಟ್ಸೈಡ್ ಇಟ್ಟಿದ್ರೆ 2 ಮೈನಸ್ ಲ್ಯಾಂಬ್ಡಾ ಆಗುತ್ತೆ. ಪ್ಲಸ್ ಇಲ್ಲಿ ಜೆಯನ್ನು ಕಾಮನ್ ಆಗಿ ಔಟ್ಸೈಡ್ ಇಟ್ಟರೆ 2 ಪ್ಲಸ್ ಲ್ಯಾಂಬ್ಡಾ ಅಥವಾ 2 ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ 2, ಎರಡು ಬೋತ್ ಆರ್ ಸೇಮ್. ಕೆ ಅನ್ನು ಔಟ್ಸೈಡ್ ಇಟ್ಟರೆ 3 ಪ್ಲಸ್ ಲ್ಯಾಂಬ್ಡಾ ಉಳಿತದೆ ಸ್ಟೂಡೆಂಟ್ಸ್. ಕರೆಕ್ಟಾ? ಇದಿಷ್ಟು ಗೊತ್ತಾಯ್ತಲ್ಲ, ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ. ಈಗ ನೆಕ್ಸ್ಟ್ ನೋಡಿ, ನಮ್ಗೆ ಏನು ಮಾಡಬೇಕಿದೆ, ಇಲ್ಲಿ ಎ ಪ್ಲಸ್ ಲ್ಯಾಂಬ್ಡಾ ಜೆ ಬಂತು. ಇದನ್ನು ಮಾಡಿದಾಗ ಏನಾಗುತ್ತೆ ನೋಡಿ, 2 ಮೈನಸ್ ಲ್ಯಾಂಬ್ಡಾ, ಇಲ್ಲಿ ಏನು ಬಂತು 2 ಪ್ಲಸ್ 2 ಲ್ಯಾಂಬ್ಡಾ, ಇಲ್ಲಿ ಏನು ಬಂತು 3 ಪ್ಲಸ್ ಲ್ಯಾಂಬ್ಡಾ ಬಂತು. ಸರಿಯಾ? ಈಗ ನಮಗೆ ಇಲ್ಲಿ ಏನು ಹೇಳಿದ್ದಾರೆ, ಈ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಸಿ ಈಸ್ ಈಕ್ವಸ್ ಟು ಏನಾಗುತ್ತೆ, ಇಲ್ಲಿ 0 ಆಗುತ್ತೆ. ಅದು ನಮ್ಗೆ ಗೊತ್ತಿದೆಯಲ್ವಾ, ಈಸ್ ಈಕ್ವಸ್ ಟು 0 ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಏನು ಮಾಡೋಣ, ಎ ಪ್ಲಸ್ ಲ್ಯಾಂಬ್ಡಾ ಬಿ ನಮಗೇನು ಬಂದಿದೆ, ಇದಿಷ್ಟು ಬಂದಿದೆಯಲ್ಲ, ಇದಕ್ಕೆ ಸಿಯನ್ನು ಮಲ್ಟಿಪ್ಲೈ ಮಾಡಬೇಕು. ಸಿ ಅಂದರೆ ಏನಂತ ಕೊಟ್ಟಿದ್ದಾರೆ ನೋಡಿ, ಅವರು 3i ಪ್ಲಸ್ ಜೆ ಅಂತ ಕೊಟ್ಟಿದ್ದಾರೆ. ಮಲ್ಟಿಪ್ಲೈ ಮಾಡೋಣ, ಡೈರೆಕ್ಟ್ ಮಾಡೋದು. ನಾನು ಇಲ್ಲೇ ಏನು ಮಾಡ್ತೇನೆ, ಎ ಪ್ಲಸ್ ಲ್ಯಾಂಬ್ಡಾ ಬಿ ಡಾಟ್ ಸಿ ಈಸ್ ಈಕ್ವಲ್ಸ್ ಟು, ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 2 ಮೈನಸ್ ಲ್ಯಾಂಬ್ಡಾ ಇಂಟು ಐ ಇರೋದಲ್ಲ, ಅದನ್ನು ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, 3 ಜೊತೆ. ಆವಾಗ ಏನಾಗುತ್ತೆ ನೋಡಿ, 6 ಮೈನಸ್ 3 ಲ್ಯಾಂಬ್ಡಾ, ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆಯಿತಾ. ಪ್ಲಸ್ ಜೆ ಬಿಟ್ಟು ಹಾಕಿ, 2 ಇದೆಯಲ್ಲ, 2ಗೆ ಆದರೆ ಇದು ಜೆ ಟರ್ಮಿಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಉಳಿತದೆ, ಇದೇ ಉಳಿತದಲ್ಲ, 2 ಪ್ಲಸ್ 2 ಲ್ಯಾಂಬ್ಡಾ. ಯಾಕೆ ಹೇಳಿ, ಜೆ ಜೊತೆ ಇಲ್ಲಿರೋದೇನು 1 ಇಂಟು 2 ಪ್ಲಸ್ 1 ಇಂಟು 2 ಲ್ಯಾಂಬ್ಡಾ ಅಂದರೆ 2 ಲ್ಯಾಂಬ್ಡಾ. ಸರಿಯಾ? ಕೆ ಟರ್ಮ್ಸಲ್ಲಿ ಇಲ್ಲ, ಅದಕ್ಕೆ ಅದನ್ನಲ್ಲೇ ಬಿಟ್ಟುಬಿಡಿ, ಈಸ್ ಈಕ್ವಲ್ಸ್ ಟು 0. ಸರಿಯಾ? ಈಗ ನೋಡಿ, 6 ಪ್ಲಸ್ 2 8 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಲ್ಯಾಂಬ್ಡಾ ಏನಾಗುತ್ತೆ, ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು 0. ಮೈನಸ್ ಲ್ಯಾಂಬ್ಡಾ ಆಚೆ ತೊಗೊಂಡೋಗಿ ಲ್ಯಾಂಬ್ಡಾ ಆಗುತ್ತೆ, ಇದು ನಿಮ್ಮ ವ್ಯಾಲ್ಯೂ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 8. ಇಲ್ಲಿ ಸ್ಟೂಡೆಂಟ್ಸ್, ಇಲ್ಲಿ ಮಲ್ಟಿಪ್ಲೈ ಮಾಡಲಿಕ್ಕೆ ಗೊತ್ತಿದೆಯಲ್ಲ, ಇಲ್ಲಿ ಐ ಜೆ ಕೆ ಬಗ್ಗೆ ಟೆನ್ಷನ್ ತೊಗೋಬೇಡಿ. 3ಅನ್ನು 2 ಮಲ್ಟಿಪ್ಲೈ ಮಾಡಿ 6, ಈ ಲ್ಯಾಂಬ್ಡಾಕ್ಕೆ 3 ಮಲ್ಟಿಪ್ಲೈ ಮಾಡಿ 1 ಇದೆ, 1 ಇಂಟು 3 ಆಗುತ್ತೆ. ಅದೇ ಥರ ಇಲ್ಲಿ ಜೆ ಜೊತೆ 1 ಇದೆ, 1ಅನ್ನು 2 ಮಲ್ಟಿಪ್ಲೈ ಮಾಡಿ 2, ಆಮೇಲೆ 2 ಇಂಟು 1, ಸೊ ಇದೇ ಬರುತ್ತೆ, ಅದನ್ನು ಬರೆದಿದ್ದಾರೆ. ಸೊ ದಿಸ್ ಇಸ್ 8 ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಯಾಕಂದರೆ ಕ್ವಶನ್ ಕೇಳಿದಲ್ಲಿ ಏನು ಹೇಳಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ಗೆ ನಾನು 5 ಸ್ಟಾರ್ ಕೊಡ್ತೇನೆ, 5 ಸ್ಟಾರ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಪ್ರಾಬ್ಲಮ್, ಶೋ ದ್ಯಾಟ್ ದ ಪೊಸಿಷನ್ ಆಫ್ ಪಾಯಿಂಟ್ ಪಿ, ಶೋ ದ್ಯಾಟ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ, ಶೋ ದ್ಯಾಟ್ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ ವಿಚ್ ಡಿವೈಡ್ಸ್ the line joining A and B, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಇದನ್ನು. ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ ವೆಕ್ಟರ್ A and ವೆಕ್ಟರ್ B internally in the ratio
ಇದು ಡೆರೈವೇಷನ್ ಸ್ಟೂಡೆಂಟ್. ಎಮ್ ಇಸ್ ಟು ಎನ್ ಈಸ್ ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಎಮ್ ಪ್ಲಸ್ ಎನ್. ಇದು ಫಿಕ್ಸ್ ಕ್ವಶನ್ ಅಲ್ಲ, ಇದು ಡೆರೈವೇಷನ್ ಸ್ಟೂಡೆಂಟ್ಸ್. ಆ್ಯಕ್ಚುಲಿ ನಾನು ಮಾಡಬಾರ್ದು, ಬಟ್ ಒಂದು ಐಡಿಯಾ ಕೊಡ್ತೇನೆ ಆಯಿತಾ. ಓಕೆ, ಇದು ನೋಡಿ ಎ, ನಾವು ಇದನ್ನು ತಗೊಂಡ್ರೆ ಇದನ್ನು ಬಿ ಅಂತ ತಗೊಂಡ್ರೆ ಇದನ್ನು ಸಿ ಅಂತ ತಗೊಂಡ್ರೆ, ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಶೋ ದ್ಯಾಟ್ ದ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ ಅನ್ನೋದು ಎ ಮತ್ತು ಬಿ ಲೈನನ್ನು ಡಿವೈಡ್ ಮಾಡ್ತಾ ಇದೆ ಅಂತೆ. ನಾನು ಹೀಗೆ ತಗೊಂಡ್ರೆ ಎ ಬಿ ಲೈನನ್ನು ಯಾವುದು ಡಿವೈಡ್ ಮಾಡ್ತಾ ಇದೆ, ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಇದೆಯಲ್ಲ ಅದು ಡಿವೈಡ್ ಮಾಡ್ತಾ ಇದೆ ಅಂತ. ಹ್ಯಾವಿಂಗ್ ಅ ವೆಕ್ಟರ್ಸ್ ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ ಅಂದರೆ ಏನು ಹೇಳಿ, ಇದು ವೆಕ್ಟರ್ ಎ, ಇದು ವೆಕ್ಟರ್ ಬಿ ಆಗುತ್ತೆ. ಸರಿಯಾ? ಇನ್ ದ ರೇಷ್ಯೂ ಎಮ್ ಈಸ್ ಟು ಎನ್. ಇದು ಎಮ್, ಇದು ಎನ್ ಆಗುತ್ತೆ. ಇದು ವೆಕ್ಟರ್ ಆರ್ ಅಂತ ತಗೊಳ್ಳೋಣ ಸ್ಟೂಡೆಂಟ್ಸ್ ಇದನ್ನು. ಸರಿಯಾ? ಗೊತ್ತಾಯ್ತಲ್ಲ ಇದು? ಸೊ ಓಕೆ, ಈಗ ನೀವು ಫಸ್ಟಿಗೆ ಇದರಲ್ಲಿ ಬರೀಬೇಕು ಸ್ಟೂಡೆಂಟ್ಸ್. ನಾನು ಅದನ್ನೆಲ್ಲ ಬರೆಯೋದಲ್ಲ, ಜಸ್ಟ್ ಹೇಳ್ತೇನೆ ಅಷ್ಟೇ. ಕನ್ಸಿಡರ್ ದ ಪಾಯಿಂಟ್ ಎ ಆ್ಯಂಡ್ ಬಿ, ಕನ್ಸಿಡರ್ ದ ಪಾಯಿಂಟ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ದೇ ಪೊಸಿಷನ್ ವೆಕ್ಟರ್ಸ್ ಆರ್. ಏನಾಗುತ್ತೆ ಈಗ ಪೊಸಿಷನ್ ವೆಕ್ಟರ್ನ ಬರಿಬೇಕು. ಏನಾಗುತ್ತೆ ಆವಾಗ, ಎ ಬಿದು ಪೊಸಿಷನ್ ವೆಕ್ಟರ್ ಏನಾಗುತ್ತೆ, ಓ ಎ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಆಗುತ್ತೆ. ಓ ಬಿದು ಏನಾಗುತ್ತೆ, ವೆಕ್ಟರ್ ಬಿ ಆಗುತ್ತೆ. ಇಲ್ಲಿ ನೋಡಿ, ನಾವು ವೆಕ್ಟರ್ ಎ ಅಂದರೆ ಪೊಸಿಷನ್ ವೆಕ್ಟರ್ ಬಗ್ಗೆ ಮಾತಾಡ್ತಾ ಇರೋದು, ಅದನ್ನು ಬರೀಬೇಕು. ಅದಾದಮೇಲೆ ಪಾಯಿಂಟ್ ಪಿ on the line segment AB which divides AB in the ratio M is to N. ಇದನ್ನು ಬರಿಬೇಕು, ಇದೆಲ್ಲ ಬರಿಬೇಕು. ಅದಾದಮೇಲೆ ಸೊ ಪೊಸಿಷನ್ ವೆಕ್ಟರ್ನ ತಗೊಳ್ಬೇಕು. ನೀವು ಏನಂತ ತಗೊಳ್ತೀರಾ, ಓ ಪಿ ಅಂತ ತಗೊಂಡ್ರೆ ಅದನ್ನು ಆರ್ ಅಂತ ತಗೊಳ್ತೀರಾ. ಇಲ್ಲಿ ನೋಡಿ, ಇದನ್ನು ಆರ್ ಅಂತ ತಗೊಳ್ತೀರಾ. ಸರಿಯಾ? ಆವಾಗ ವೆಕ್ಟರ್ ಎ ಪಿ ಡಿವೈಡೆಡ್ ಬೈ ಪಿ ಬಿ. ಇಲ್ಲಿ ನೋಡಿ, ಎ ಪಿ ಡಿವೈಡ್ ಬೈ ಪಿ ಬಿ ಏನಾಗುತ್ತೆ, ಎಮ್ ಬೈ ಎನ್. ದ್ಯಾರ್ ಫೋರ್ ಓ ಪಿ ಮೈನಸ್ ಓ ಎ ಡಿವೈಡೆಡ್ ಬೈ ಓ ಬಿ ಮೈನಸ್ ಓ ಪಿ. ಇದರದ್ದು ಪೊಸಿಷನ್ ವೆಕ್ಟರ್ ಮಾಡ್ತಾ ಇರೋದು ಈಸ್ ಈಕ್ವಲ್ಸ್ ಟು ಎಮ್ ಬೈ ಎನ್ ಆಗುತ್ತೆ. ಓ ಪಿ ಅಂದರೆ ಏನಿದೆ ಇಲ್ಲಿ ನೋಡಿ, ಇಲ್ಲಿಗೆ ನಾವು ಇದು ತಗೊಂಡಾಗ ಒಂದು ಐಡಿಯಾ ಮಾಡೋಣ. ಇದನ್ನು ಓ ಅಂತ ತಗೊಳ್ಬೇಕಾಗುತ್ತೆ ಸ್ಟೂಡೆಂಟ್ಸು. ಓ ಪಿ ಅಂದರೆ ಏನಂತ ತಗೊಂಡಿದ್ದೆ ನಾವು, ವೆಕ್ಟರ್ ಆರ್ ಮೈನಸ್ ಓ ಎ ಅಂದರೆ ಏನು ತಗೊಂಡಿದ್ದೇವೆ, ವೆಕ್ಟರ್ ಎ. ಓ ಬಿ ಅಂದರೆ ಏನಿದೆ, ವೆಕ್ಟರ್ ಬಿ ಮೈನಸ್ ಓ ಪಿ ಸ್ಟೂಡೆಂಟ್ಸ್. ಇದು ಓ ಪಿ ಅಂದರೆ ಏನು, ವೆಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎಮ್ ಬೈ ಎನ್. ಸರಿಯಾ? ಈಗ ಎಂತ ಮಾಡೋಣ, ಎಲ್ಲದನ್ನು ಒಂದು ಕಡೆ ತೊಗೊಳೋಣ, ಮತ್ತೊಂದು ಇನ್ನೊಂದು ಕಡೆ ತೊಗೊಳೋಣ. ಈಗ ಇಲ್ಲೇನಾಗುತ್ತೆ ಅಂತ ಕೇಳಿದರೆ, ಇದನ್ನು ಇಲ್ಲಿ ಹೋಗಲಿ, ಇಲ್ಲಿ ಇದಕ್ಕೆ ಹೋಗಲಿ, ಎನ್ ವೆಕ್ಟರ್ ಆರ್ ಮೈನಸ್ ಎನ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಎಮ್ ಬಿ ಮೈನಸ್ ಎಮ್ ಆರ್. ಸರಿಯಾ? ಕರೆಕ್ಟಲ್ಲ ಇದು? ಸೊ ಈಗ ಎಂತ ಮಾಡೋಣ, ಎಮ್ ಟರ್ಮ್ನ ಒಂದು ಕಡೆ ಇದೆ, ಎಮ್ ಟರ್ಮ್ ಒಂದು ಕಡೆ ಇದೆ, ಎನ್ ಟರ್ಮ್ ಒಂದು ಕಡೆ ಇದೆ. ನಾವೇನು ಮಾಡೋಣ ನೋಡಿದರೆ, ಎಮ್ ಆರ್ ಮೈನಸ್ ಎಮ್ ಆರ್ ಈಚೆ ತೊಗೊಂಡು ಬರೋಣ. ಇಲ್ಲಿ ಏನಿದೆ, ಆಲ್ರೆಡಿ ಎನ್ ಆರ್ ಇದೆ. ಇಲ್ಲೇನಿದೆ, ಎಮ್ ಬಿ ಇದೆ ಮೈನಸ್ ಎನ್ ಏನು ಆಚೆ ತೊಗೊಂಡು ಹೋದ್ರೆ ಏನಾಗುತ್ತೆ, ಪ್ಲಸ್ ಎನ್ ಎ ಆಗುತ್ತೆ. ಸರಿಯಲ್ಲ ಸ್ಟೂಡೆಂಟ್ಸು? ಈಗ ಏನು ಮಾಡೋಣ, ವೆಕ್ಟರ್ ಆರ್ ಇದರಲ್ಲಿ ಏನು ಉಳಿತದೆ, ಎಮ್ ಪ್ಲಸ್ ಎನ್. ವೆಕ್ಟರ್ ಆರ್ನ ಕಾಮನ್ ಆಗಿ ಇಟ್ಟರೆ ಇಲ್ಲೇನಿದೆ, ಎಮ್ ಬಿ ಪ್ಲಸ್ ಎನ್ ಎ. ಎಮ್ ಪ್ಲಸ್ ಎನ್ ಆಚೆ ತಗೊಂಡೋಗಿ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎಮ್ ಬಿ ಪ್ಲಸ್ ಎನ್ ಎ ಡಿವೈಡೆಡ್ ಬೈ ಆಗುತ್ತೆ ಆಚೆ ಕಡೆ ಹೋಗುವಾಗ ಎಮ್ ಪ್ಲಸ್ ಎನ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲೆಲ್ಲ ವೆಕ್ಟರ್ಸ್ ಹಾಕಿ, ಇದು ಡೆರೈವೇಷನ್. ಓಕೆ, ಡೆರೈವೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾನೆ. ಫಸ್ಟ್ ಎಲ್ಲದನ್ನು ಬರೀಬೇಕು. ಕನ್ಸಿಡರ್ ಅ ಪಾಯಿಂಟ್ ಎ ಆ್ಯಂಡ್ ಬಿ ಸಚ್ ದ್ಯಾಟ್ ದೇರ್ ಪೊಸಿಷನ್ ವೆಕ್ಟರ್ಸ್ ವೆಕ್ಟರ್ ಓ ಎ ಈಸ್ ಈಕ್ವಲ್ಸ್ ಟು, ಇಲ್ಲೆಲ್ಲ ಬರೆದಿದ್ದೀನಲ್ಲ, ಇದನ್ನೆಲ್ಲ ಬರೀಬೇಕು. ಅದನ್ನೆಲ್ಲ ಬರೆದು ಈ ಡಯಾಗ್ರಾಮ್ ಹಾಕಿ ಇದನ್ನು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು. ಫೈಂಡ್ ದ ಯೂನಿಟ್ ವೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. Find the unit vector perpendicular to each of the vector. ಯಾವುದು ಕೇಳ್ತಾ ಇದ್ದಾರೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಆ್ಯಂಡ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಲ್ವಾ. ವ್ಯಾರ್ ವೆಕ್ಟರ್ ಎ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಜೆ ಪ್ಲಸ್ ಕೆ, ವೆಕ್ಟರ್ ಬಿ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ 2j ಪ್ಲಸ್ 3k ಅಂತ ಹೇಳ್ತಾ ಇದ್ದಾರೆ. ಸರಿಯಾ? ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ವೆಕ್ಟರ್ ಎ ಅಂದರೆ ಏನು ಕೊಟ್ಟಿದ್ದಾರೆ, ಐ ಪ್ಲಸ್ ಜೆ ಪ್ಲಸ್ ಕೆ. ವೆಕ್ಟರ್ ಬಿ ಅಂದರೆ ಏನು ಕೊಟ್ಟಿದ್ದಾರೆ,
ಐ ಪ್ಲಸ್ 2j ಪ್ಲಸ್ 3k. ಕ್ವಶನ್ ಏನು ಹೇಳಿದ್ದು? ಫೈನ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಇವೆರಡು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಅಂತೆ. ಪರ್ಪೆಂಡಿಕ್ಯುಲರ್ ಅಂದರೆ ಮೀನಿಂಗ್ ನಿಮ್ಗೆ ಗೊತ್ತಿದೆಯಲ್ಲ, ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಅದರದ್ದು ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಈಗ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಮಾಡೋಣ. ಏನಾಗುತ್ತೆ ನೋಡಿ, ಐ ಪ್ಲಸ್ ಐ 2i ಪ್ಲಸ್ ಜೆ ಪ್ಲಸ್ 2j 3j ಪ್ಲಸ್ k ಪ್ಲಸ್ 3k 4k. ಅದೇ ಥರ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಮಾಡೋಣ. ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂದರೆ ಅದು 0 ಆಗುತ್ತೆ ಬಿಡಿ, ಇದು 0 ಆಗುತ್ತೆ. ಐ ಮೈನಸ್ ಐ 0. ಜೆ ಮೈನಸ್ 2j ಏನಾಗುತ್ತೆ? ಮೈನಸ್ ಜೆ ಆಗುತ್ತೆ. ಕೆ ಮೈನಸ್ 3k ಏನಾಗುತ್ತೆ? ಮೈನಸ್ 2k ಆಗುತ್ತೆ. ಸರಿಯಲ್ಲ ಸ್ಟೂಡೆಂಟ್ಸು? ಇದು ವೆಕ್ಟರ್ ಎ ಪ್ಲಸ್ ಬಿ ಆಯಿತು, ಇದು ವೆಕ್ಟರ್ ಎ ಮೈನಸ್ ಬಿ ಆಯಿತು. ದೇ ಆರ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಪರ್ಪೆಂಡಿಕ್ಯುಲರ್ ಅಂದರೆ ಬೇಕಾದರೆ ಇದನ್ನು ನೀವು ವೆಕ್ಟರ್ ಸಿ ಅಂತ ತಗೊಳ್ಳಿ, ಇದನ್ನು ವೆಕ್ಟರ್ ಡಿ ಅಂತ ತಗೊಳ್ಳಿ. ಏನು ಆನ್ಸರ್ ಬಂದಿದೆಯಲ್ಲ ಅದರದ್ದೇ ಮಾಡಿ, ಏನು ಕ್ರಾಸ್ ಪ್ರಾಡಕ್ಟ್ ಮಾಡಿ. ವೆಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಸಿ ಕ್ರಾಸ್ ವೆಕ್ಟರ್ ಡಿ. ನಾವು ಇದು ತೊಗೊಳ್ಬೇಕಂತಿಲ್ಲ ಸಿ ಮತ್ತು ಡಿ, ಬೇಕಾದರೆ ಇದನ್ನು ಡೈರೆಕ್ಟ್ ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಅಂತ ಬರಿಬೋದು, ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ ಹೇಳಿ, ಇಲ್ಲಿ ಐ ಜೆ ಕೆ ಆಗುತ್ತೆ 2 3 4, ಇಲ್ಲಿ 0 -1 -2 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಐಯನ್ನು ಔಟ್ಸೈಡ್ ಇಟ್ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಹೇಳಿ, ಐಯನ್ನು ಔಟ್ಸೈಡ್ ಇಟ್ಟರೆ 3 - 2 ಅದು -6 ಆಗುತ್ತೆ, ಪ್ಲಸ್ 4 ಅಲ್ವಾ. ಮೈನಸ್ ಜೆ ಔಟ್ಸೈಡ್ ಇಟ್ಟಿದ್ದೀರಾ, 2 × -2 -4 ಆಗುತ್ತೆ, ಇದಿಷ್ಟೇ ಆಗುತ್ತೆ. ಪ್ಲಸ್ ಕೆ ಅನ್ನು ಔಟ್ಸೈಡ್ ಇಟ್ಟರೆ 2 × -2 ಆಗುತ್ತೆ, ಯಾಕಂದರೆ ಇದು 0 ಆಗುತ್ತಲ್ಲ ಹೀಗೆ ಮಾಡಿದಾಗ, ಗೊತ್ತಾಗುತ್ತಲ್ಲ ಸ್ಟೂಡೆಂಟ್ಸ್ ಇದು. ಸೊ ಐ ಇಂಟು ಇಲ್ಲಿ -2 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 4j -2k. ಸರಿಯಾ? ಈಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕ್ರಾಸ್ ಡಿ ಮಾಡೋಣ. ಸಿ ಕ್ರಾಸ್ ಡಿ ಯಾಕಂತ ಗೊತ್ತಾಯ್ತಲ್ಲ, ನಾವು ಇದನ್ನು ಸಿ ಅಂತ ತೊಗೊಂಡಿದ್ದೇನೆ, ಇದನ್ನು ಡಿ ಅಂತ ತೊಗೊಂಡಿದ್ದೇನೆ. ಓಕೆ, ಅವಾಗ ಏನಾಗುತ್ತೆ ಹೇಳಿ, 2 ಸ್ಕ್ವೇರ್ 4 ಪ್ಲಸ್ 4 ಸ್ಕ್ವೇರ್ 16 ಪ್ಲಸ್ 2 ಸ್ಕ್ವೇರ್ 4. ಇದು ಏನಾಗುತ್ತೆ ಕೇಳಿದರೆ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ 24 ಆಗುತ್ತೆ. 24ನ ನಾವೇನಂತ ಬರಿಬೋದು ಹೇಳಿ, 24ನ 4 × 6 4 × 6 ಅಂತ ಬರಿಬೋದಾ? 4 ಔಟ್ಸೈಡ್ ಹೋಗಿದರೆ 2 ಆಗುತ್ತಲ್ಲ, ಇದೇನಾಗುತ್ತೆ 2√6 ಆಗುತ್ತೆ. ಈಗ ಅವ್ರು ನಿಮಗೆ ಕೇಳಿದ್ದು ಫೈನ್ ದ ಯೂನಿಟ್ ವೆಕ್ಟರ್ ಅಂತ ಕೇಳಿದಲ್ವಾ. ಸೊ ಇದೇನಾಗುತ್ತೆ, ವೆಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಆರ್ ಕ್ಯಾಪ್ ಈಸ್ ಈಕ್ವಲ್ಸ್ ಟು ವೆಕ್ಟರ್ ಆರ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆರ್. ವೆಕ್ಟರ್ ಆರ್ ಏನು ಬಂದಿದೆ ನಮ್ಗೆ ಆನ್ಸರ್, -2i ಪ್ಲಸ್ 4j -2k ಡಿವೈಡೆಡ್ ಬೈ ಇಲ್ಲೇನು ಬಂತು 2√6 ಅಲ್ವಾ. ಯೂನಿಟ್ ವೆಕ್ಟರ್ ಅವ್ರು ಕೇಳಿರ್ಲಿಕ್ಕೆ ಹೋಗಿ ನಾವು ಇದನ್ನು ಏನು ಮಾಡೋಣ, -2 ಡಿವೈಡ್ ಬೈ 2√6 ಪ್ಲಸ್ 4j ಡಿವೈಡೆಡ್ ಬೈ 2√6 ಮೈನಸ್ 2k ಡಿವೈಡೆಡ್ ಬೈ 2√6 ಅಲ್ವಾ. 2 ಕ್ಯಾನ್ಸಲ್ ಮಾಡಿ, 2 1s 2 2s 2 1s 2 1s ಅಲ್ವಾ. ಇಲ್ಲಿ ಏನು ಉಳಿತದೆ, -i ಡಿವೈಡ್ ಬೈ √6 ಪ್ಲಸ್ 2j ಡಿವೈಡೆಡ್ ಬೈ √6 ಮೈನಸ್ ಕೆ ಡಿವೈಡೆಡ್ ಬೈ √6. ಇಲ್ಲಿ ಕ್ಯಾನ್ಸಲ್ ಮಾಡಿ ಆದಮೇಲೆ ಏನು ಉಳಿದಿದೆ ಅದು ಆನ್ಸರ್ ಬರೀತಾರೆ ಸ್ಟೂಡೆಂಟ್ಸ್. ಇದು ನಿಮ್ಮ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಇದಕ್ಕೆ ನಾನು 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್ ಇದು. 1 2 3 4 ಸ್ಟಾರ್ನ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಇದು ಮಾಡೋದು ಹೇಗಂತ ಗೊತ್ತಾಯ್ತಲ್ಲ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸನ್ನು ಅರ್ಥ ಮಾಡಿಕೊಂಡು ಮಾಡಿ ಸ್ಟೂಡೆಂಟ್ಸ್, ಆಯಿತಾ. ಈಗ ನೆಕ್ಸ್ಟ್ ಪ್ರಾಬ್ಲಮನ್ನು ಹೇಳ್ತಾ ಇದ್ದಾನೆ. ಫೈಂಡ್ ಇಫ್ ಅ ಯೂನಿಟ್ ವೆಕ್ಟರ್ ಎ ಯೂನಿಟ್ ವೆಕ್ಟರ್ ಇದೆ ಅಂತ ಏನಂತ ಹೇಳ್ತಾ ಇದ್ದಾರೆ, ಯೂನಿಟ್ ವೆಕ್ಟರ್ ಎ. ಇಫ್ ಅ ಯೂನಿಟ್ ವೆಕ್ಟರ್ ಎ ಮೇಕ್ಸ್ ಆ್ಯಂಗಲ್ಸ್ π/3 ಆ್ಯಂಡ್ π/3 ವಿತ್ ಎಲ್ ಅಂತ, ವಿತ್ ಎಲ್ π/4 with j and an acute angle theta with k, then find theta and hence theta find out ಮಾಡಿ ಕಾಂಪೋನೆಂಟ್ಸ್ ಆಫ್ ವೆಕ್ಟರ್ ಎ ಅನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಏನು ಇಫ್ ಅ ಯೂನಿಟ್ ವೆಕ್ಟರ್ ಎ, ಯಾವುದು ಯೂನಿಟ್ ವೆಕ್ಟರ್ ಎ ಅಂದರೆ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಏನು 1 ಅಲ್ವಾ ಯೂನಿಟ್ ವೆಕ್ಟರ್ ಅಂದರೆ. ಅವ್ರು ಹೇಳ್ತಾ ಇದ್ದಾರೆ ಯೂನಿಟ್ ವೆಕ್ಟರ್ ಎ ಮೇಕ್ಸ್ ಆ್ಯನ್ ಆ್ಯಂಗಲ್ π/3 ವಿತ್ ಐ. ಸ್ಟೂಡೆಂಟ್ಸ್ ಇದು π/3 ವಿತ್ ಐ ಅಂದರೆ ಏನು ಹೇಳಿ ಮೀನಿಂಗ್, ವೆಕ್ಟರ್ ಎ ಇಂಟು ಐ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಐ ಮಾಡಿದರೆ ಆನ್ಸರ್ ಇದು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಈಸ್ ಈಕ್ವಲ್ಸ್ ಟು ಏನಂತ ಹೇಳ್ತಾ ಇದ್ದಾರೆ,
π/3 ಆ್ಯಂಗಲ್ ಮಾಡ್ತಾ ಇದೆ ಅಂತೆ. π/3 ಅಂದರೆ ಮೀನಿಂಗ್ ಏನು? ಕಾಸ್ ಆಫ್ π/3. ಸರಿಯಾ? ಕರೆಕ್ಟ್ ಅಲ್ಲ? ಅದೇ ಥರ ವೆಕ್ಟರ್ ಎ ಇಂಟು ವೆಕ್ಟರ್ ಜೆ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಜಿ ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ π/4. ಯಾಕೆ ಹೇಳಿ? π/4 ವಿತ್ ಜೆ ಜೊತೆ ಏನು ಮಾಡ್ತಾ ಇದೆ ಅಂತೆ? π/4. ಆ್ಯಂಡ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ತೀಟಾ ವಿತ್ ಕೆ ಜೊತೆ ಏನು ಮಾಡ್ತಾ ಇದೆ ಅಂತೆ? ಕೆ ಜೊತೆ ಅದು ಅಕ್ಯೂಟ್ ಆ್ಯಂಗಲ್ ಮಾಡ್ತಾ ಇದೆ ಅಂತೆ. ನಾನು ಇದನ್ನು A1 ಅಂತ ತಗೊಳ್ತೇನೆ ಸ್ಟೂಡೆಂಟ್ಸ್, ಇದನ್ನು A2 ಅಂತ ತಗೊಳ್ತೇನೆ. A3 ಈಸ್ ಈಕ್ವಲ್ಸ್ ಟು ಕಾಸ್ ತೀಟಾ. ಇದು ಡೈರೆಕ್ಟ್. ಯಾಕಂತ ಕೇಳಿದ್ರೆ ಅವರು ಹೇಳಿದಾರಲ್ಲ, ಏನು ಅಕ್ಯೂಟ್ ಆ್ಯಂಗಲ್ ವಿತ್ ತೀಟಾ ವಿತ್ ಕೆ ಜೊತೆ ಕಾಸ್ ತೀಟಾ ಆಗುತ್ತೆ ಅಷ್ಟೇ ಅಲ್ವಾ? ಈಗ ನೋಡಿ, A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂದರೆ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ. ಇವು ಮೂರನ್ನು ಆ್ಯಡ್ ಮಾಡಿದರೆ ಆನ್ಸರ್ 1 ಬರುತ್ತೆ. ಈಗ ಅದಕ್ಕೂ ಮುಂಚೆ ನಮಗಿಲ್ಲಿ ಏನು ಬರುತ್ತೆ ನೋಡಿ ಆನ್ಸರ್? ಯೂನಿಟ್ ವೆಕ್ಟರ್ ಅಂತ ಹೇಳಿ ಇರ್ಲಿಕ್ಕೆ ಹೋಗಿದೆಲ್ಲ 1 ಬರುತ್ತಲ್ಲ. ಕಾಸ್ π/3 ವ್ಯಾಲ್ಯೂ ಏನು? 1/2. ಯಾಕೆ ಹೇಳಿ? ಕಾಸ್ ಆಫ್ 60 ಡಿಗ್ರಿ 1/2. ಇದೇನು ಹೇಳಿ? ಕಾಸ್ π/4 45 ಡಿಗ್ರಿ. ಏನಾಗುತ್ತೆ ಆನ್ಸರ್? 1/√2. ಸರಿಯಾ? ಈಸ್ ಈಕ್ವಲ್ಸ್ ಟು ಇದನ್ನು ಹೀಗೆ ತಗೊಳ್ಳಿ, ಏನನ್ನ ಕಾಸ್ ಥೀಟಾವನ್ನು ಹಾಗೆ ತಗೊಳ್ಳಿ. ಸರಿಯಾ? ಇಲ್ಲಿಗ ನಾನು ಇದನ್ನು ಮಾಡ್ತೇನೆ. A1 ಅಂದರೆ ಏನು ಬಂತಿಲ್ಲಿ ಆನ್ಸರ್? 1/2 1/2 ಸ್ಕ್ವೇರ್ ಪ್ಲಸ್ ಇದೇನು ಬಂತು? 1/√2 ಅದರದ್ದು ಸ್ಕ್ವೇರ್ ಪ್ಲಸ್ ಇದರದ್ದು ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು ಆನ್ಸರ್ ಏನಾಗಿರುತ್ತೆ? 1 ಆಗಿರುತ್ತೆ. ಇದೇನಾಗುತ್ತೆ? 1/4 ಪ್ಲಸ್ ಇದು 1/2 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಅಲ್ವಾ? ಇದನ್ನೀಗ ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್? 1/4 ಪ್ಲಸ್ 1/2 ಇದನ್ನು ಇದು ಮಾಡಿದಾಗ 1 + 4 4 2 2 + 6. ಇದನ್ನು ನಾನು ಡೈರೆಕ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇಲ್ಲೇನಾಗುತ್ತೆ? 1 - 3/4 ಈಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಥೀಟಾ. ಇದನ್ನು ಸಿಂಪ್ಲಿಫೈ ಮಾಡಿ ಈಚೆ ಕಡೆ ತೊಗೊಂಡು ಬನ್ನಿ, ಇವಾಗ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸರಿಯಾ? ಇಲ್ಲಿ ಈಸ್ ಈಕ್ವಲ್ಸ್ ಟು 1 ಇದೆ. ಸೊ ನಮ್ಗೆ ಬೇಕಾದಲ್ಲಿ ಏನಾಗುತ್ತೆ? 4 - 3 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ? ಕಾಸ್ ಸ್ಕ್ವೇರ್ ಥೀಟಾ, ವಿಚ್ ಇಂಪ್ಲೈಸ್ 1 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಥೀಟಾ. ನಮ್ಗೆ ಬೇಕಾಗಿರೋದು ಕಾಸ್ ಥೀಟಾ ರೂಟ್ ಆಫ್ 1/4. ಏನಾಗುತ್ತಿದ್ದು? 1/2 ಆಗುತ್ತೆ. ಸೊ ಕಾಸ್ ಥೀಟಾ ವ್ಯಾಲ್ಯೂ ಏನಾಯಿತು ನಿಮಗೆ? 1/2 ಆಯಿತು. ಸರಿಯಾ? ಇಲ್ಲಿ ನಮ್ಗೆ ಇದು ವ್ಯಾಲ್ಯೂ ಇದ್ರದ್ದು ಆನ್ಸರ್ ಏನು ಬಂತು? ಕಾಸ್ ಥೀಟಾ 1/2. ಸಿಂಪಲ್ ಅಲ್ಲ? ಇವೆರಡು ವ್ಯಾಲ್ಯೂ ಬಂದಿತ್ತು. ಕಾಸ್ ಥೀಟಾಗೆ ಎಷ್ಟು ಬಂತು? 1/2 ಬಂತು ಅಲ್ವಾ? ಸೊ ಅದನ್ನು ನಾನು ಏನಂತ ಬರಿಬೋದು? 1/2i ಪ್ಲಸ್ 1/√2j ಪ್ಲಸ್ 1/2k. ಯಾಕೆ ಹೇಳಿ? ಫಸ್ಟಿಗೆ ಇದು 1/2, ಇದು 1/√2, ಇದೆಷ್ಟು ಬಂತು? 1/2 ಬಂತು. ಅದನ್ನೇ ಇಲ್ಲಿ ಬರೆದಿದ್ದು ಸ್ಟೂಡೆಂಟ್ಸ್. ದೇರ್ಫೋರ್ ಏನಾಗುತ್ತೆ? ವೆಕ್ಟರ್ ಎ ಒಂದು 1/2 ಆಗುತ್ತೆ, ಇನ್ನೊಂದು 1/√2 ಆಗುತ್ತೆ, ಇನ್ನೊಂದು 1/2 ಆಗುತ್ತೆ. ಇದು ನಿಮ್ಮ ಆನ್ಸರ್ ಸ್ಟೂಡೆಂಟ್ಸ್. ಇಂಪಾರ್ಟೆಂಟ್ ಇದು. ಏನು ಮಾಡಿದ್ದೇನೆ ಅಂತ ಗೊತ್ತಾಯಿತು ಅಂತ ಕಾಣ್ತೇನೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ಯಾವುದೇ ಏನೇನು ಮಾಡಿದ್ದೇನಂತ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್ ಮಾಡಿದ್ದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ಯೂನಿಟ್ ವೆಕ್ಟರ್ ಇದು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಳ್ತೇನೆ. ಇನ್ನು ಲಾಸ್ಟ್ ಪ್ರಾಬ್ಲಮ್ ಸ್ಟೂಡೆಂಟ್ಸು, ಇದರಿಂದ ಈ ವಿಡಿಯೋದಲ್ಲಿ ಲಾಸ್ಟ್ ಪ್ರಾಬ್ಲಮ್ಮ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೆರಡು ಪ್ರಾಬ್ಲಮ್ನ ಹಾಕಿ 3 ಮಾರ್ಕ್ಸನ್ನು ಅಲ್ಲಿಗೆ ಎಂಡ್ ಮಾಡ್ತೇನೆ ಸ್ಟೂಡೆಂಟ್ಸ್. ಯಾಕಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅದು ನೀವು ಮಾಡ್ತೀರಂತ ಗೊತ್ತಿದೆ. ಮ್ಯಾಟ್ರಿಕ್ಸು ಕೂಡ ನೀವು ಮಾಡ್ತೀರಾ. ಸೊ ಅದಕ್ಕೋಸ್ಕರ ಇನ್ನೊಂದು ಚಾಪ್ಟರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ಆಯಿತಾ? ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ. ಏನು ಕ್ವಶನ್ ಕೇಳ್ತಾರೆ? ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಇಫ್ 2i ಪ್ಲಸ್ 6j ಪ್ಲಸ್ 27k ಇಂಟು, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಮಾಡೋದು ಮಾಡಿ. ಇದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಆಯಿತಾ? ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಅಂತ ಹೇಳಿದ್ದಾರೆ. 2 ಕೊಟ್ಟಿದ್ದಾರಲ್ವಾ? ಏನು ಮಾಡಬೇಕೀಗ? ಕ್ರಾಸ್ ಪ್ರಾಡಕ್ಟ್ ಅಲ್ವಾ? i/j/k 2 6 27 ಇದೇನು 1 ಲ್ಯಾಂಬ್ಡಾ ಮ್ಯೂ. ಕರೆಕ್ಟ್ ಅಲ್ಲ? ಈಸ್ ಈಕ್ವಲ್ಸ್ ಟು 0. ಓಕೆ, ಯಾಕೆ 0? ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಅಂತ ಕೊಟ್ಟಿದ್ದಾರೆ. ಇದ್ರ ಕ್ರಾಸ್ ಪ್ರಾಡಕ್ಟ್ ಹೇಳ್ತಾಯಿದ್ರೆ ಈಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳಿ. ಈಗ ನೋಡಿ, ಅಂದರೆ ಫೈಂಡ್ ಲ್ಯಾಂಬ್ಡಾ ಆ್ಯಂಡ್ ಮ್ಯೂ ಅಂತ ಕೇಳಿದಷ್ಟೇ ಅಲ್ವಾ? ಇಫ್ ಓಕೆ ಈಸ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್ ಅವರೇ, ಈಸ್ ಈಕ್ವಲ್ಸ್ ಟು 0 ಅಂತ. ಓಕೆ, ಈಗ ಏನು ಮಾಡೋಣ? ಐ ತಗೊಂಡ್ರೆ ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಮ್ಯೂ ಉಳಿತದೆ, ಲ್ಯಾಂಬ್ಡಾನು ಉಳಿತದೆ. ಸೊ ಐ ತಗೊಳ್ಳೋ ಅಗತ್ಯ ಇಲ್ಲ, ನಾನು ಡೈರೆಕ್ಟ್ ಜೆಗೆ ತಗೊಳ್ಳೋದಾ? ಜೆ ತಗೊಳಿದ್ರೆ ನೋಡಿ ಈಗ ಮಾಡ್ಬೋದಲ್ಲ, 2 × ಮ್ಯೂ 2 ಮ್ಯೂ -7. ಆವಾಗ ಡೈರೆಕ್ಟ್ ಮಾಡ್ಬೋದಲ್ಲ, -j × 2 × ಮ್ಯೂ 2 × ಮ್ಯೂ 2 ಮ್ಯೂ ಅಲ್ಲ, -27 × 1 ಏನು 27 ಆಗುತ್ತೆ. ಈಗ ಏನು ಮಾಡೋಣ? ಜೆ ಬಗ್ಗೆ ಟೆನ್ಷನ್ ತಗೋಬೇಡಿ. 2 ಮ್ಯೂ -27 ಈಸ್ ಈಕ್ವಲ್ಸ್ ಟು 0. 2 ಮ್ಯೂ ಈಸ್ ಈಕ್ವಲ್ಸ್ ಟು
27 ಯಾಕೆ ಹೇಳಿ -27 ಹಾಕಿದ್ರೆ +27 ಆಗುತ್ತಲ್ಲ ಮ್ಯೂ ಇಸ್ ಈಕ್ವಲ್ಸ್ ಟು 27/2 ಸರಿಯಾ ಮ್ಯೂ ವ್ಯಾಲ್ಯೂ ಎಷ್ಟು ಬಂತು ನಿಮಗೆ 27/2 ಬಂತು ಈಗ ಲ್ಯಾಂಬ್ಡಾ ಬೇಕು ಲ್ಯಾಂಬ್ಡಾ ಯಾವ್ದು ಮಾಡೋಣ ಈಗ ಲ್ಯಾಂಬ್ಡಾ ಖಾಲಿ ಲ್ಯಾಂಬ್ಡಾ ಬೇಕು ನನಗೆ ಸೊ ಇದನ್ನು ಕೆ ಅನ್ನು ಹೊರಗಿಡೋಣ ಕೆ ಹೊರಗಿಟ್ರೆ ನೋಡಿ 2 × ಲ್ಯಾಂಬ್ಡಾ -6 ಅಲ್ಲ ಸೊ 2 × ಲ್ಯಾಂಬ್ಡಾ -6 ಇಸ್ ಈಕ್ವಲ್ಸ್ ಟು 0 2 ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು -6 ಆಚೆ ನೋಡಿದ್ರೆ +6 ಆಗುತ್ತೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 6/2 ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು 3 ಇದು ನಿಮ್ಮ ಆನ್ಸರ್ ಓಕೆ ಇಲ್ಲಿ ಏನು ಮಾಡ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್ ಮ್ಯೂ ಅಂತ ಹೇಳಿದ್ರೆ ನಾನು ಯಾಕೆ ಐ ಅನ್ನು ಹೊರಗಿಡ್ಲಕ್ಕೆ ಹೇಳಿದರೆ 6 × ಮ್ಯೂ 6 ಮ್ಯೂ -27 ಲ್ಯಾಂಬ್ಡಾ ಎರಡು ಮ್ಯೂ ಗೊತ್ತಿಲ್ಲ ನಮಗೆ ಲ್ಯಾಂಬ್ಡಾನು ಗೊತ್ತಿಲ್ಲ ಅದನ್ನು ಸಿಂಪ್ಲಿಫೈ ಮಾಡಿ ಯೂಸ್ ಇಲ್ಲ ಅಲ್ವಾ ಅದಕ್ಕೆ ಜೆ ಅನ್ನು ಹೊರಗಿಟ್ಟಾಗ ಇದನ್ನು ಕ್ಲೋಸ್ ಮಾಡಿದರೆ 2 × ಮ್ಯೂ -1 × 27 ಆ ಥರ ಕೆ ಅನ್ನು ಹೊರಗಿಟ್ಟಾಗ 2 × ಲ್ಯಾಂಬ್ಡಾ -1 × 6 ಸೊ ಇದು ನಿಮ್ಮ ಮ್ಯೂ ಮತ್ತು ಲ್ಯಾಂಬ್ಡಾ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್ ಇದು ಇಂಪಾರ್ಟೆಂಟ್ ಆಯಿತಾ ಸೊ ಇಲ್ಲಿಗೆ ಎಲ್ಲ ಪ್ರಾಬ್ಲಮ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸು ಇನ್ನು ಒಂದು ಕ್ವಶನ್ ಇದೆ ಬೇಕಾದರೆ ಅದನ್ನು ಟ್ರೈ ಮಾಡಿ ಓಕೆ ಇದು ನಿಮಗೆ ಹೋಮ್ವರ್ಕ್ ಆಗಿ ನೀವು ಟ್ರೈ ಮಾಡಿ ಗೊತ್ತಾಗದೇ ಇದ್ದರೆ ನನಗೆ ಕೇಳಿ ನಾನು ಹೇಳಿಕೊಡ್ತೇನೆ ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ perpendicular to each of the vector A plus vector B and vector A minus vector B, where vector A is equals to I plus J plus K, comma vector B is equals to I plus 2J plus 3K. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಒಂದು ಕ್ವಶನ್ ಮಾಡಿದೆ ನಾನು 4 ಸ್ಟಾರ್ ಕೊಡ್ತಾ ಇದ್ದೇನೆ ಈ ಪ್ರಾಬ್ಲಮನ್ನು ನೀವೇ ಟ್ರೈ ಮಾಡಿ ಸ್ಟೂಡೆಂಟ್ಸ್ ಒಂದು ಹಿಂಟ್ ಕೊಡ್ತೇನೆ ನೋಡಿ ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳಿದರೆ ಯೂನಿಟ್ ವೆಕ್ಟರ್ ಇದು ಮಾಡಿದ್ನಲ್ಲ ಸ್ಟೂಡೆಂಟ್ಸ್ ನಾನು ಇದು ಮಾಡಿದ್ದೇನೆ ಓಕೆ ಇದನ್ನು ಆಲ್ರೆಡಿ ಇಲ್ಲಿ ಮಾಡಿದ್ದೇನೆ 4 ಸ್ಟಾರ್ ಕೊಟ್ಟಿದ್ದೇನೆ ಸೊ ಇದು ಬೇಡ ಸ್ಟೂಡೆಂಟ್ಸ್ ಇಲ್ಲಿಗಾಯಿತು ಓಕೆ ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು ಇದು ಬರುತ್ತೆ ಎಕ್ಸಾಮಿಗೆ ಮತ್ತು ಇದ್ರ ಜೊತೆ ಬೇರೆ ಕ್ವಶನ್ಸನ್ನು ಓದ್ಕೊಳ್ಳಿ ಓನ್ಲಿ ಇದಕ್ಕೆ ರಿಸ್ಟ್ರಿಕ್ಟ್ ಆಗಬೇಡಿ ಆಯಿತಾ ಕೆಲವೊಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸನ್ನು ಓದ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು ಕೂಡ ನೋಡ್ಕೊಳ್ಳಿ ಇದನ್ನು ಫಸ್ಟ್ ನೋಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಸ್ಟೂಡೆಂಟ್ಸು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೆರಡು ಕ್ವಶನ್ನ ಮಾಡಿ 3 ಮಾರ್ಕ್ಸನ್ನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ 3 ಮಾರ್ಕ್ಸಲ್ಲಿ ಎಲ್ಲದನ್ನು ಮಾಡ್ತಾ ಇಲ್ಲ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮ್ಯಾಟ್ರಿಕ್ಸ್ ಮಾಡಲಿಲ್ಲ ಯಾಕಂದರೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಸಿ ಇರುತ್ತೆ ಅದ್ರ PDF ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೇನೆ ಅದನ್ನು ನೋಡ್ಕೊಳ್ಳಿ ಆಯಿತಾ ಅಲ್ಲಿಗೆ 3 ಮಾರ್ಕ್ಸನ್ನು ಎಂಡ್ ಮಾಡ್ತೇನೆ ಅದಾದ ನಂತರ 1 ಮಾರ್ಕ್ಸನ್ನು ಮಾಡ್ತೇನೆ 1 ಮಾರ್ಕ್ಸ್ ಮಾಡಲಿಕ್ಕೆ ನಾನು ಒಂದಿಷ್ಟು ಡಿಸ್ಟ್ರಿಕ್ಟ್ನ ಪ್ರಿಪ್ರೇಟರಿ ಕ್ವಶನ್ ಪೇಪರ್ನ ಗ್ರೂಪಲ್ಲಿ ಸೆಂಡ್ ಮಾಡ್ತೇನೆ ದಯವಿಟ್ಟು ಸಾಲ್ವ್ ಮಾಡಿ MCQಸನ್ನು ಏನಾದರೂ ಡೌಟ್ಸ್ ಇದ್ದರೆ ನಾನು ಕೇಳಿ ಅದರದ್ದು ಸೊಲ್ಯೂಷನ್ ಕೂಡ ನಾನು ಕಳಿಸ್ತೇನೆ ಆಯಿತಾ ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೂಡೆಂಟ್ಸು ಅದೇ ರೀತಿ ನಮ್ಮದು KCET ಕ್ರ್ಯಾಶ್ ಕೋರ್ಸ್ ಇದೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ ತುಂಬ ಹತ್ತಿರ ಕೂತ್ಕೊಂಡು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಅದನ್ನು ಸಾಲ್ವ್ ಮಾಡ್ತೇವೆ ನಾವು KCETನ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ನಾವು ಮಾಡ್ತೇವೆ ಸ್ಟೂಡೆಂಟ್ಸು ಆಯಿತಾ ದಯವಿಟ್ಟು ಸೇರೋರಿದ್ದರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಆಯಿತಾ ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ ಮತ್ತೆ ಸಿಗ್ತೇನೆ ಎಲ್ರಿಗೂ ಶುಭ ದಿನ.